ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಹಾಗೂ ಇವತ್ತಿನ ಈ ಒಂದು ಮೊದಲನೆಯ ಕ್ಲಾಸ್ ಕರೆಂಟ್ ಅಫೇರ್ಸಿಗೆ ಸಂಬಂಧಿಸಿದಂತೆ ಶುರು ಮಾಡ್ತಾ ಇರುವಂಥದ್ದು. ಸೊ ಪ್ರಚಲಿತ ಘಟನೆ ಮತ್ತು ಕರೆಂಟ್ ಅಫೇರ್ಸ್ ಸಂಬಂಧಿತ ಪ್ರಾಮುಖ್ಯತೆ ಬಗ್ಗೆ ನಿಮಗಾಗಲೇ ಗೊತ್ತೇ ಇದೆ. ಸೊ KS ಪ್ರಿಲಿಮ್ಸ್ನ ಎಕ್ಸಾಮಿನೇಷನ್ ಸ್ಟ್ರಕ್ಚರ್ನ ನೋಡಿದಂತಹ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಕಾಣುವಂಥದ್ದು ಈ ಪೇಪರ್ 1ನಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳಿಂದ ಸುಮಾರು 40 ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದನ್ನು ಕ್ಲಿಯರ್ ಆಗಿ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪೇಪರ್ 2ಇಂದ ರಾಜ್ಯ ಮಟ್ಟದ ವಿಷಯಗಳನ್ನು ಅಥವಾ ರಾಜ್ಯ ಮಟ್ಟ ಸಂಬಂಧಿತ ಪ್ರಚಲಿತ ಘಟನೆಗಳು ಮತ್ತು ಕಾರ್ಯಕ್ರಮಗಳನ್ನು ಲೆಕ್ಕಕ್ಕೆ ತಗೊಂಡಾಗ ಅದರಿಂದ 40 ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆಗಳಿದಾವೆ. ಸೊ ನಮಗೆ ಟೋಟಲ್ 80 ಪ್ರಶ್ನೆಗಳು ಬರೀ ಪ್ರಚಲಿತ ಘಟನೆಗಳಿಂದ ಬರುವಂತಹ ಸಾಧ್ಯತೆಗಳು. ಪ್ರಚಲಿತ ಘಟನೆಗಳು ಅಂತಂದರೆ ಪ್ರಮುಖವಾಗಿ ಬರೀ ಯಾವುದೋ ಒಂದು ಫ್ಯಾಕ್ಟು ಅಥವಾ ಯಾವುದೋ ಒಂದು ಹೆಸರನ್ನ ನೆನ್ಪಿಟ್ಕೊಳ್ಳೋದ್ರಿಂದ ನಾವು ಬರುವಂತಹ ಪ್ರಶ್ನೆಗಳನ್ನು ಆನ್ಸರ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಸುಳ್ಳು. ಕ್ವೆಶನ್ ಪೇಪರ್ ಪ್ಯಾಟ್ರನನ್ನು ಪ್ರಮುಖವಾಗಿ 2014ರ ನಂತರದಲ್ಲಿ ನೋಡಿದಾಗ, ಅಂದರೆ ಇದಕ್ಕಿಂತ ಮುಂಚೆ 3 ನೋಟಿಫಿಕೇಶನ್ ಆಗಿದ್ದಾವೆ. 2014, 17 ಮತ್ತು 2015. ಸೊ 2014, 15 ಮತ್ತು 17 ಈ 3 ನೋಟಿಫಿಕೇಶನ್ಸ್ ಕ್ವೆಶನ್ ಪೇಪರ್ಸ್ ಈಗಾಗಲೇ ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲಬಲ್ ಇದ್ದಾವೆ. ಆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ ಈ ಪ್ರಶ್ನೆಗಳು ಪ್ರತಿ ವರ್ಷ ಇವಾಲ್ವ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಕರೆಂಟ್ ಅಫೇರ್ಸ್ ಯಾವುದೋ ಒಂದು ಫ್ಯಾಕ್ಟನ್ನು ಬೈಹಾಟ್ ಹೊಡೆಯುವಂಥದ್ದಾಗಿರಬಹುದು ಅಥವಾ ಯಾವುದೋ ಒಂದು ಫ್ಯಾಕ್ಟನ್ನು ತಿಳ್ಕೊಳ್ಳುವಂಥದ್ದು ಆಗಿರಬಹುದು, ಅಷ್ಟೇ ಸಾಕಾಗೋದಿಲ್ಲ. ಅದ್ರ ಸುತ್ತ ಇರುವಂತಹ, ಅಂದರೆ 360 ಡಿಗ್ರಿ ಕವರೇಜ್ ಮಾಡಿದಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮಾಹಿತಿ ತಿಳ್ಕೊಳ್ಬೇಕಾದ್ರೆ ನಾವು ಅದ್ರ ಸುತ್ತ ಇರುವಂತಹ ಬೇರೆ ಬೇರೆ ವಿಷಯಗಳನ್ನು ಕಲಿತಾಗ ನಮಗದರಿಂದ ಹೆಚ್ಚಿನ ಅನುಕೂಲತೆ ಆಗುತ್ತದೆ ಅನ್ನುವಂಥದ್ದನ್ನು ಬಹಳ ಪ್ರಮುಖವಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಯಾವ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀವಿ, ಸೊ ದ್ಯಾಟ್ ನಮಗೆ 80 ಪ್ರಶ್ನೆಗಳು ಏನು ಬರ್ತಿದ್ದಾವೋ, ಅಂದರೆ ಸುಮಾರು 160 ಮಾರ್ಕ್ಸ್. ಸೊ ಇದರಲ್ಲಿ ಹೆಚ್ಚಿನ ಅಂಕಗಳನ್ನು ನಮ್ಮದಾಗಿಸಿಕೊಳ್ಳುವಂತಹ ಕಡೆಗೆ ನಮ್ಮ ಪ್ರಯತ್ನವು ಮುಂಸಾಗಬೇಕಾಗಿರುವಂಥದ್ದು. ಸೊ 80 ಕ್ವೆಶನ್ಸಲ್ಲಿ ಹೆಚ್ಚಿನ ಪ್ರಶ್ನೆಗಳು ನಾವು ಹೆಂಗೆ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಅಥವಾ ಹೆಚ್ಚಿಗೆ ನಾವು ಹೇಗೆ ಇಲ್ಲಿ ಮಾರ್ಕ್ಸ್ಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂಥೇಳಿ ಅಲ್ಲಿ ನಮ್ಮ 90% ಕೆಲಸ ಮುಗಿದೋಗುತ್ತೆ. ಬಟ್ ಕರೆಂಟ್ ಅಫೇರ್ಸಲ್ಲಿ ಒಂದು ಅನ್ಸರ್ಟಿನಿಟಿ ಏನಪ್ಪ ಅಂತಂದರೆ ಎಲ್ಲಿಂದ ಏನು ಕೇಳ್ತಾನೆ ಅನ್ನುವಂಥದ್ದು ನಮ್ಗೆ ಗೊತ್ತಿರಲ್ಲ. ಸೊ ವಿವಿಧ ಸೋರ್ಸಸ್ಗಳನ್ನು ತಗೊಂಡು ನಾವು ಹೆಚ್ಚಿನ ವಿಷಯಗಳನ್ನು ಮ್ಯಾಕ್ಸಿಮಮ್ ಕವರೇಜ್ ಮಾಡುವಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಸೊ ದ್ಯಾಟ್ ಪ್ರಶ್ನೆಗಳು ಎಲ್ಲಿಂದಾದರೂ ಎಳ್ಕೊಂಬರಲಿ, ಅದು ನಮಗೆ ಮಿಸ್ ಆಗದೇ ಇರೋ ಹಾಗೆ ಗೊತ್ತಿರಬೇಕು. ಸೊ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮೊದಲನೇ ಹಂತದಲ್ಲಿ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗನ್ನು ಬೆಳೆಸ್ತೀವಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ, ಸೊ ದ್ಯಾಟ್ ನಮಗೆ ಬೈಹಾಟ್ ಹೊಡೆಯುವಂತಹ ಅವಶ್ಯಕತೆ ಇರಲ್ಲ. ಬಿಕಾಸ್ ನಾವು ಪ್ರತಿ ತಿಂಗಳದು ಏನು ಈಗ ಜನವರಿ 2023ರಿಂದ ಮಾರ್ಚ್ 2023ರವರೆಗೆ ನಮ್ಮ ಟಾರ್ಗೆಟ್ ಇದೆಯೋ, ಪ್ರತಿ ತಿಂಗಳು ಸುಮಾರು ನಮಗೆ ಒಂದು 250ರಿಂದ 300 ಟಾಪಿಕ್ಸ್ ಸಿಗ್ತವೆ. ಒಂದಿಷ್ಟು ರಿಪಿಟೇಷನು ಆಗ್ತಾ ಇರ್ತವೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ರಿಪಿಟೇಷನ್ ಆದಂತಹ ಸಂದರ್ಭದಲ್ಲಿ ನಮಗೆ ರಿವಿಷನ್ ಆಗುತ್ತೆ. ಸೊ ಹೆಚ್ಚಿಗೆ ಅದು ನೆನ್ಪಿಟ್ಕೊಳ್ಳೋದಕ್ಕೂ ಸಾಧ್ಯವಾಗುತ್ತೆ. ಸೊ ಆ ಒಂದು ಅನುಕೂಲತೆ ನಮ್ಗೆ ಸಿಗುವಂಥದ್ದು. ಸೊ ಆವ್ರೇಜ್ ಆಗಿ ಸಿಗುವಂತಹ ಟಾಪಿಕ್ಸ್ ಲಿಸ್ಟ್ಗಳನ್ನು ಅವು ರಿಪೀಟ್ ಆಗ್ತಾ ಆಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಒಟ್ಟಾರೆ ಕರೆಂಟ್ ಅಫೇರ್ಸನ್ನು ಬೈಹಾಟ್ ಹೊಡೆಯುವಂತಹ ಪ್ರಯತ್ನ ಮಾಡಿಬಿಡಿ, ಹೊಡೆಯೋದು. ಸೊ ನಾನೇನೋ ಬೈಹಾಟ್ ಹೊಡೆದ್ಬಿಟ್ಟು ಡಿಟ್ಟೋ ಇಳಿಸ್ಬಿಡ್ತೀನಿ ಅನ್ನುವಂತಹ ಯಾವುದೇ ರೀತಿಯ ಆಶಯಗಳನ್ನು ಇಟ್ಕೋಬೇಡಿ. ಎಷ್ಟು ಚೆನ್ನಾಗಿ ತಿಳ್ಕೊತಿರೋ ಆ ವಿಷಯಗಳನ್ನು ಅಷ್ಟು ಚೆನ್ನಾಗಿ ನೀವು ಅಲ್ಲಿ ಬೇರೆ ಆಪ್ಷನ್ಸ್ಗಳನ್ನು ಎಲಿಮಿನೇಷನ್ ಮಾಡಬಹುದು. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಬಹಳ ಈಸಿಯಾಗಿರುವಂಥದ್ದು. ಸೊ ಈಗ ಮಾಡ್ತಾ ಇರುವಂತಹ ನಾವು ಕರೆಂಟ್ ಅಫೇರ್ಸ್ ಪ್ಯೂರ್ಲಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಸಂಬಂಧಿತವಾಗಿರುವಂತಹ ಸಂದರ್ಭದಲ್ಲಿ ನಾವು ಮಾಹಿತಿಯನ್ನು ಹೇಗೆ ಉಪಯೋಗಿಸ್ಕೊಂಡು, ಯಾಕಂದರೆ ಉತ್ತರ ನಮ್ಮ ಎದುರಿಗೆ ಇರ್ತೈತಿ, ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಉತ್ತರ ಎದುರಿಗೆ ಇರುವಂತಹ ಸಂದರ್ಭದಲ್ಲಿ ನಮಗೇನೋ ಬೈಹಾಟ್ ಹೊಡ್ಕೊಂಡು ಅಥವಾ ಏನೋ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ಬರೆದು ಬಿಡಬೇಕು ಅನ್ನುವಂಥದ್ದು ಯಾವುದೂ ಇರಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳುವಂಥದ್ದು, ವಿಷಯಗಳನ್ನು ತಿಳ್ಕೊಳ್ಳಿ.
ತಿಳ್ಕೊಂಡು ಅದನ್ನು ಸಂಗ್ರಹಿಸಿ ಕ್ಯಾರಿ ಮಾಡಿ, ಸೊ ದಟ್ ಎಕ್ಸಾಮ್ ದಿನದಂದು ನಿಮಗೆ ಆ ಪ್ರಶ್ನೆ ಅಥವಾ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಎದುರಾದಂತಹ ಸಂದರ್ಭದಲ್ಲಿ ನೀವು ಅದ್ರ ಮೇಲೆ ಒಂದಿಷ್ಟು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಸೊ ಮೊದಲನೇದು ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್. ಎರಡನೇ ಹಂತದಲ್ಲಿ ಪ್ರಿಲಿಮ್ಸ್ ಪಾಯಿಂಟರ್ಸ್ ಅಥವಾ ಪ್ರಿಲಿಮ್ಸ್ ಪಾಯಿಂಟ್ಸ್ ಬಗ್ಗೆ ಅಂದರೆ ಒಂದಿಷ್ಟು ಫ್ಯಾಕ್ಚುಯಲ್ ಅನ್ನು ಸಹ ನಾವು ಕವರ್ ಮಾಡೋಣ. ಬಿಕಾಸ್ ಎಷ್ಟೋ ಸರಿ ನಾವು ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದಿಷ್ಟು ಅವಾರ್ಡ್ಸ್, ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯು ಯಾರಿಗೆ ಒದಗಿಸಲಾಗಿತ್ತು, ಅಥವಾ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಯಾರಿಗೆ ಕೊಡಲಾಯಿತು, ಅಥವಾ ಅಖಿಲ ಕರ್ನಾಟಕ ಅಥವಾ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆದಿತ್ತು, ಹಾಗೂ ಕರ್ನಾಟಕದಲ್ಲಿ ಒಂದಿಷ್ಟು ಪ್ಲೇಸಸ್ಗಳ ಬಗ್ಗೆ ಸಂಬಂಧಿತ ಮಾಹಿತಿ, ಹೀಗೆ ಫ್ಯಾಕ್ಚುಯಲ್ಸ್ಗಳು ಏನೇನು ಕೇಳಲು ಸಾಧ್ಯವಿದ್ದಾವೆ ಅವುಗಳನ್ನು ಪಾಯಿಂಟ್ಸ್ ಅಥವಾ ಪ್ರಿಲಿಮ್ಸ್ ಪಾಯಿಂಟ್ಸ್ ಅಂತಲೇ ಕವರ್ ಮಾಡ್ತೀವಿ. ಅದನ್ನು ಪ್ರಿಲಿಮ್ಸ್ ಪಾಯಿಂಟ್ಸ್ ಅಂತಲೇ ಕವರ್ ಮಾಡ್ಕೊಳ್ಳೋಣ. ಸೊ ಪ್ರಿಲಿಮ್ಸ್ ಪಾಯಿಂಟರ್ಸ್ ಅಥವಾ ಪಾಯಿಂಟ್ಸ್ ಅಂತಲೇ ನಾವು ಫ್ಯಾಕ್ಚುಯಲ್ ವಿಷಯಗಳನ್ನು ಸಪ್ರೇಟ್ ಆಗಿ. ಸೊ ಮೊದಲನೇ ಹಂತದಲ್ಲಿ ಕಾನ್ಸೆಪ್ಚುಯಲ್ ತಿಳ್ಕೊಳ್ಳೋಣ, ಯಾವೆಲ್ಲ ಕಾನ್ಸೆಪ್ಚುಯಲ್ ಬರ್ತವೆ ಅವೆಲ್ಲವೂ ನಮಗೆ GS ಹ್ಯುಮ್ಯಾನಿಟೀಸಲ್ಲೂ ಅನುಕೂಲ ಆಗುತ್ತೆ. ಸೊ ದಟ್ ನಮಗೆ 60 ಪ್ರಶ್ನೆಗಳು ಪೇಪರ್ 1ನಲ್ಲಿ ಏನು ಹ್ಯುಮ್ಯಾನಿಟೀಸಿಗೆ ಇದಾವೋ, ಮತ್ತು ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ಏನು 30 ಪ್ರಶ್ನೆಗಳು 10ರಿಂದ 15 ಪ್ರಶ್ನೆ ಬರೋಕ್ಕೆ ಸಾಧ್ಯ ಇದೆಯೋ ಅವು ನಮಗೆ ಅಲ್ಲಿ ಕವರೇಜ್ ಆಗಿ ಹೋಗ್ತವೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದು ಬಹಳ ಪ್ರಮುಖವಾಗಿರುತ್ತೆ. ಸೊ ಈ ಕಾನ್ಸೆಪ್ಚುಯಲ್ ನಾವೇನು ಕವರ್ ಮಾಡ್ತೀವಲ್ಲ, ಇದು ನಮಗೆ ಹ್ಯುಮ್ಯಾನಿಟೀಸಿಗೂ ರಿಲೇಟೆಡ್ ಆಗಿರುವಂತಹ ಸಂದರ್ಭದಲ್ಲಿ ನಾವು ಆ ಜ್ಞಾನವನ್ನು, ಈ ಕರೆಂಟ್ ಅಫೇರ್ಸಿಗೆ ಸಂಬಂಧಿಸಿದಂತೆ ಕಾನ್ಸೆಪ್ಚುಯಲ್ ಜ್ಞಾನವನ್ನು ಏನು ಪಡ್ಕೊಳ್ತೀವೋ ಅದನ್ನು ಇಲ್ಲೂ ಸಹ ಉಪಯೋಗಿಸ್ಕೋಬಹುದು. ಸೊ ಪ್ರಿಲಿಮ್ಸ್ ಪಾಯಿಂಟ್ಸು ಸಹ ಎರಡನೇ ಹಂತದಲ್ಲಿ ನಾವು ನೋಡೋಣ. ಅಲ್ಲಿ ಆದಷ್ಟು ಒಂದಿಷ್ಟು ವಿಷಯಗಳು ಯಾವುದು ಪ್ರಿಲಿಮ್ಸಿಗೆ ನೇರವಾಗಿ ಬರಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ ಫೈನಾನ್ಸ್ ಕಮಿಷನ್ ಸಂಬಂಧಿತ ಪ್ರಶ್ನೆ ಬರ್ಬೋದು, ಇಲ್ಲಾಂದರೆ ಈಗ ಸದ್ಯಕ್ಕೆ ಸ್ಪೋರ್ಟ್ಸಲ್ಲಿ ಡಕ್ಸಾ DAXA ಟೆಸ್ಟ್ ಮತ್ತು ಯೋಯೋ ಟೆಸ್ಟ್ ಅಂತ ಹೇಳಿ ಇದ್ದಾವೆ, ಅವು ಏನು, ಅವೆಲ್ಲ ನೇರವಾಗಿ ಕೇಳಬಹುದಾದಂತಹ ಪ್ರಶ್ನೆಗಳು. ಸೊ ನೇರವಾಗಿ ಕೇಳದಂತಹ ಪ್ರಶ್ನೆಗಳನ್ನು ನೀವು ಬರೀ ಆಬ್ಜೆಕ್ಟಿವ್ಸ್ ನೆನಪಿಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ, ಅದ್ರ ಮೇಲೆ ನೀವು ಜಾಸ್ತಿ ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆ ಒಂದು ವಿಷಯಗಳನ್ನು ನಾವು ಸಮಗ್ರವಾಗಿ ಇಲ್ಲಿ ಅರ್ಥೈಸ್ಕೊಳ್ಳಲು ಪ್ರಯತ್ನಿಸೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಶುರು ಮಾಡೋಣ. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಳ್ತಿರುವಂತಹ ವಿಷಯಗಳು ಜನವರಿ 2023ರಲ್ಲಿ ಬಂದಂತಹ ಒಂದಿಷ್ಟು ಟಾಪಿಕ್ಸ್ಗಳು. ಸೊ ಮೊದಲನೇದು ಟಾಪಿಕ್ ಇವತ್ತು ಚರ್ಚೆ ಮಾಡ್ತಾ ಇರುವಂಥದ್ದು ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ. ಸೊ ಇಂಡಸ್ ವಾಟರ್ ಟ್ರೀಟಿ ಬಹಳ ಪ್ರಮುಖವಾದಂತಹ ಒಂದು ವಿಷಯವಾಗಿರುವಂಥದ್ದು. ಯಾವುದೇ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ಒಂದು ಚರ್ಚೆ ಶುರು ಆದಾಗ ಈ ಇಂಡಸ್ ವಾಟರ್ ಟ್ರೀಟಿ ಸಂಬಂಧಿತ ಚರ್ಚೆ ಮೊದಲಿಗೆ ಬರುವಂಥದ್ದು. ಸೊ ಇಂಡಸ್ ವಾಟರ್ ಟ್ರೀಟಿ 1960ರಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರು ಹಾಗೂ ಪಾಕಿಸ್ತಾನದ ರಾಷ್ಟ್ರಪತಿಗಳಾದಂತಹ ಆಯುಬ್ ಖಾನ್, ಸೊ ಭಾರತದ ಕಡೆಯಿಂದ ಜವಾಹರ್ಲಾಲ್ ನೆಹರು ಅವರು ಹಾಗೂ ಪಾಕಿಸ್ತಾನದ ರಾಷ್ಟ್ರಪತಿಗಳಾದಂತಹ ಆಯುಬ್ ಖಾನರ ನಡುವೆ ಆದಂತಹ ಒಂದು ಅಗ್ರಿಮೆಂಟ್. ಸೊ ಈ ಒಂದು ಇಂಡಸ್ ಟ್ರೀಟಿ ಅಗ್ರಿಮೆಂಟ್ ಇಂಡಸ್ ನದಿಗೆ ಸಂಬಂಧಿತವಾಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಈ ಇಂಡಸ್ ನದಿಯ 6 ಟ್ರಿಬ್ಯೂಟರೀಸ್ಗಳು ಏನಿದಾವೆ, ಟ್ರಿಬ್ಯೂಟರೀಸ್ ಮತ್ತು ಡಿಸ್ಟ್ರಿಬ್ಯೂಟರೀಸ್ ಅನ್ನುವಂತಹ ಕಾನ್ಸೆಪ್ಟ್ ನೀವು ಜೋಗ್ರಫಿಯಲ್ಲಿ ಓದಿದ್ದೀರಾ ಅಂತ ಅನ್ಕೋತೀನಿ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಟ್ರಿಬ್ಯೂಟರೀಸ್ ಅಂತಂದರೆ ಒಂದು ನದಿಗೆ ಬೇರೆ ಬೇರೆ ಉಪನದಿಗಳು ಬಂದು ಸೇರ್ಕೊಳ್ಳುವಂಥದ್ದನ್ನು ನಾವು ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟರೀಸ್ ಅಂತ ಪದನೂ ಇದೆ. ಸೊ ಡಿಸ್ಟ್ರಿಬ್ಯೂಟರೀಸ್ ಅನ್ನುವಂಥದ್ದು ಒಂದು ಪ್ರಮುಖ ನದಿಯಿಂದ ಸಣ್ಣ ಉಪನದಿಗಳು ಬೇರಾಗ್ತಾ ಇರುವಂಥದ್ದು ಅಥವಾ ಡಿವೈಡ್ ಆಗ್ತಾ ಇರುವಂಥದ್ದನ್ನು ನಾವು ಡಿಸ್ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಸೊ ಇದೊಂದು ಜೋಗ್ರಫಿಕಲ್ ಕಾನ್ಸೆಪ್ಟ್, ಜೋಗ್ರಫಿಯಲ್ಲಿ ನೀವು ಓದೇ ಇರ್ತೀರ. ಸೊ ಈ ಇಂಡಸ್ ವಾಟರ್ ಟ್ರೀಟಿ 1960ರಲ್ಲಿ ಸೈನ್ ಆದಂತಹ ಸಂದರ್ಭದಲ್ಲಿ ಭಾರತದ ಒಂದು ಕಡೆಗೆ ಈಸ್ಟ್ ನದಿಗಳು ಅಥವಾ ಪೂರ್ವದ ನದಿಗಳಾದಂತಹ ಬಿಯಾಸ್, ರಾವಿ ಹಾಗೂ ಸತ್ಲಜ್, ಇದಲ್ಲದೆ ವೆಸ್ಟರ್ನ್ ರಿವರ್ಸ್ ಆದಂತಹ ಇಂಡಸ್,
ಚೆನಾಬ್ ಹಾಗೂ ಝೇಲಂ. ಸೊ ಈ ಅಗ್ರಿಮೆಂಟಲ್ಲಿ ಡಿಸೈಡ್ ಆಗಿದ್ದು ಈ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನಿದಾವಲ್ಲ ಇವು ಮೂರು ಭಾರತಕ್ಕೆ ಒಂದು ಸರ್ವಾಧಿಕಾರವನ್ನು ಕೊಡಲಾಯಿತು ಈ ನದಿಗಳ ಮೇಲೆ. ಅದೇ ರೀತಿಯಲ್ಲಿ ಈ ಇಂಡಸ್, ಝೇಲಂ ಮತ್ತು ಚೆನಾಬ್ ನದಿಗಳು ಏನಿದಾವಲ್ಲ ಇದರ ಮೇಲೆ ಪೂರ್ಣ ಅಧಿಕಾರವನ್ನು ಪಾಕಿಸ್ತಾನಕ್ಕೆ ಒದಗಿಸಲಾಯಿತು. ಹಾಗೆ ಈ ಬಿಯಾಸ್, ರಾವಿ ಮತ್ತು ಸತ್ಲಜ್ ನದಿ ಏನು ಭಾರತಕ್ಕೆ ಕೊಡಲಾಯಿತು, ಇಂಡಸ್, ಚೆನಾಬ್, ಝೇಲಂ ಪಾಕಿಸ್ತಾನಕ್ಕೆ ಕೊಡಲಾಗಿದೆ. ಇದು ಪ್ರಿಲಿಮ್ಸಲ್ಲಿ ನೇರವಾಗಿ ಕೇಳಬಹುದಾದಂತಹ ಪ್ರಶ್ನೆ ಆಗಿರುತ್ತದೆ. ಈಗ ಇವತ್ತಿನ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗ್ತಾ ಇರುವಂತಹ ಘರ್ಷಣೆ ಪ್ರಮುಖವಾಗಿ ಕಿಶನ್ ಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮತ್ತು ಎರಡನೇದು ರಾಟಲ್ ಪ್ರಾಜೆಕ್ಟ್. ಪ್ರಿಲಿಮ್ಸಲ್ಲಿ ನಿಮಗೆ ಕೇಳಬಹುದಾದಂತಹ ನೇರವಾದಂತಹ ಪ್ರಶ್ನೆ ಈ ಕಿಶನ್ ಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮತ್ತು ರಾಟಲ್ ಪ್ರಾಜೆಕ್ಟನ್ನು ಕಟ್ಟಿದಂಥದ್ದು ಯಾವ ನದಿಗಳ ಮೇಲೆ ಅನ್ನುವಂಥದ್ದು. ಸೊ ಈ ಕಿಶನ್ ಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಝೇಲಂ ನದಿಯ ಮೇಲೆ ಕಟ್ತಾ ಇರುವಂಥದ್ದು ಹಾಗೂ ರಾಟಲ್ ಪ್ರಾಜೆಕ್ಟ್ ಚೆನಾಬ್ ನದಿಯ ಮೇಲೆ ಕಟ್ತಾ ಇರುವಂಥದ್ದು. ಈಗಾಗಲೇ ನಾನು ಹೇಳಿದೆ ಏನು, ಚೆನಾಬ್, ಝೇಲಂ ಮತ್ತು ಇಂಡಸ್ ಪಾಕಿಸ್ತಾನಕ್ಕೆ ಸೇರಿದಂತಹ ನದಿಗಳು, ಬಿಯಾಸ್, ರಾವಿ ಮತ್ತು ಸತ್ಲಜ್ ಭಾರತದ ಕಡೆಗೆ ಕೊಟ್ಟಂತಹ ನದಿಗಳಾಗಿರ್ತವೆ. ಈಗ ಭಾರತ ಝೇಲಂ ಮತ್ತು ಚೆನಾಬ್ ನದಿಯ ಮೇಲೆ ಕಿಶನ್ ಗಂಗಾ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ನ ಕಟ್ಟೋದ್ರಿಂದ ಪಾಕಿಸ್ತಾನಕ್ಕೆ ಸೇರಬೇಕಾದಂತಹ ನೀರಿನ ಪ್ರಮಾಣದಲ್ಲಿ ಕಡಿತ ಆಗುತ್ತೆ ಅನ್ನೋದು ಪಾಕಿಸ್ತಾನದ ಒಂದು ವಿರೋಧ ಆಗಿರುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದಿಷ್ಟು ಘರ್ಷಣೆ ಮತ್ತು ವಿವಾದಕ್ಕೆ ಕಾರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅಲ್ಲಿಗೆ ಇಂಡಸ್ ವಾಟರ್ ಟ್ರೀಟಿ ಬಹಳ ಪ್ರಮುಖವಾದಂತಹ ಚರ್ಚೆ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಅನ್ನುವಂಥದ್ದನ್ನು ಇಲ್ಲಿ ನೆನಪಿಟ್ಕೊಳ್ಬೇಕಾಗಿದೆ. ನೆಕ್ಸ್ಟ್ ಎರಡನೇ ಹಂತದಲ್ಲಿ ಚರ್ಚೆ ಮಾಡಬೇಕಾಗಿರುವಂತಹ ವಿಷಯ, ಎರಡನೇ ಕಾನ್ಸೆಪ್ಟ್ ಡೆತ್ ಪೆನಾಲ್ಟಿ. ಸೊ ಮೃತ್ಯು ದಂಡನೆಗೆ ಸಂಬಂಧಿಸಿದಂತೆ ಚರ್ಚೆ ಆಗಿರುವಂಥದ್ದು. ಇದು ಇವತ್ತು ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು ಒಂದು ಪ್ರಾಜೆಕ್ಟ್ 39A ಈ ಒಂದು ಡೆತ್ ಪೆನಾಲ್ಟಿಗೆ ಸಂಬಂಧಿಸಿದಂತೆ ಸ್ಟಡೀಸ್ ಅನ್ನ ಮಾಡ್ತಾ ಇರುವಂಥದ್ದು. ಈ ಪ್ರಾಜೆಕ್ಟ್ ಅನ್ನು ನಡೆಸ್ತಾ ಇರುವಂಥವ್ರು ಯಾರು? ನ್ಯಾಷನಲ್ ಲಾ ಯೂನಿವರ್ಸಿಟಿ ದೆಹಲಿ ಈ ಒಂದು ಪ್ರಾಜೆಕ್ಟ್ ಅನ್ನು ನಡೆಸ್ತಾ ಇದ್ದು, ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಗೊತ್ತಾಗಿರುವಂತಹ ವಿಷಯ ಏನಪ್ಪಾ ಅಂದರೆ 2022 ಅಷ್ಟೊತ್ತಿಗೆ ನಮ್ಮ ದೇಶದಲ್ಲಿ ಸುಮಾರು 539 ಜೈಲಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗುವಂಥವರ ಸಂಖ್ಯೆಯನ್ನು ಕಾಣಿಸ್ಕೊಂಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ನ್ಯೂಸಲ್ಲಿದ್ದಂತಹ ಚರ್ಚೆ ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಸಂಬಂಧಿಸಿದಂತೆ ನಾವು ಕೈಗೊಳ್ಳಬೇಕಾಗಿರುವಂತಹ ಕ್ರಮಗಳಾದರೂ ಏನೇನು ಅನ್ನುವಂಥದ್ದು. ಇದರ ಜೊತೆಯಲ್ಲಿ ಬಹಳ ಪ್ರಮುಖವಾದಂತಹ ವಿಷಯ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ನಮಗೆಲ್ಲರಿಗೂ ಭಾರತದ ಸಂವಿಧಾನವನ್ನು ಓದಬೇಕಾದ್ರೆ DPSP ಬಗ್ಗೆ ನಾವು ಓದ್ತೀವಿ. ಏನು? ರಾಜ್ಯ ನಿರ್ದೇಶನ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಾನೆ ಕರಿತೀವಿ. ಈ ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಆರ್ಟಿಕಲ್ ಅಥವಾ ಅನುಚ್ಛೇದ 39A ಫ್ರೀ ಲೀಗಲ್ ಸರ್ವಿಸ್ ಬಗ್ಗೆ ಮಾತಾಡುತ್ತೆ. ಫ್ರೀ ಲೀಗಲ್ ಸರ್ವಿಸ್. ಹಾಗೂ ಇನ್ನೊಂದು ಬಹಳ ಪ್ರಮುಖವಾದಂತಹ ಅಂಶ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು, ಈ ಒಂದು ಆರ್ಟಿಕಲ್ 39A ಭಾರತದ ಸಂವಿಧಾನದಲ್ಲಿ ಮುಂಚೆನೇ ಇತ್ತ ಅಂತಂದಾಗ ಇಲ್ಲ. ಈ ಆರ್ಟಿಕಲ್ 39A ಅನ್ನ ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಸೇರಿಸಿದ್ದು 42ನೇ ಸಾಂವಿಧಾನಿಕ ತಿದ್ದುಪಡಿ 1976ರಲ್ಲಿ. ಹಾಗೂ ಪಾಲಿಟಿಯನ್ನು ಓದಬೇಕಾದ್ರೆ ನೀವು ಬಹಳ ಕ್ಲಿಯರ್ ಆಗಿ ಓದಿರ್ತೀರಾ. ಈ 42ನೇ ಸಾಂವಿಧಾನಿಕ ತಿದ್ದುಪಡಿಯನ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಥವಾ ಮಿನಿ ಸಂವಿಧಾನ ಅಂತಲೂ ಕರೆಯಲಾಗುತ್ತೆ. ಅಂದರೆ ಅಷ್ಟೊಂದು ಬದಲಾವಣೆಗಳನ್ನ ಈ ಒಂದು ಸಾಂವಿಧಾನಿಕ ತಿದ್ದುಪಡಿ ಭಾರತದ ಸಂವಿಧಾನದಲ್ಲಿ ತರಲು ಕಾರಣವಾಗಿತ್ತು ಅನ್ನುವಂಥದ್ದು. ಸೊ ಈ ಪ್ರಾಜೆಕ್ಟ್ 39A ಭಾರತದಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗ್ತಿರುವಂಥವರ ಸಂಖ್ಯೆಯನ್ನು ಅರಿತುಕೊಂಡು ಅದರ ಮೇಲೆ ಕೈಗೊಳ್ಳಬೇಕಾದಂತಹ ಕ್ರಮಗಳು ಅಥವಾ ಬದಲಾವಣೆಗಳು ಅಥವಾ ರಿಫಾರ್ಮ್ಸ್ನ ಬಗ್ಗೆ ಮಾತಾಡಲು ಪ್ರಯತ್ನಿಸ್ತಿರುವಂಥದ್ದು. ಒಟ್ಟಾರೆ ಈ ಒಂದು ಸಂದರ್ಭದಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾದಂಥವರಿಗೆ ಏನೆಲ್ಲ ಪ್ರಾವಧಾನಗಳು ಇದಾವೆ
ಬಚಾವಾಗೋದಕ್ಕೆ ಅಥವಾ ಅದರಿಂದ ಹೊರಬರೋದಕ್ಕೆ ಅನ್ನುವಂಥದ್ದನ್ನು ನೋಡಿದಾಗ ಮೊದಲನೇದಾಗಿ ಗಲ್ಲು ಶಿಕ್ಷೆಗೆ ಒಳಗಾದಂತಹ ವ್ಯಕ್ತಿ ರಿವ್ಯೂ ಪೆಟಿಷನ್ ಅನ್ನು ಹಾಕಬಹುದು. ಸೊ ರಿವ್ಯೂ ಪೆಟಿಷನ್ ಅಂತಂದರೆ ನ್ಯಾಯಾಲಯ ಆಗಲೇ ಗಲ್ಲು ಶಿಕ್ಷೆ ಕೊಟ್ಟಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ತೀರ್ಪನ್ನು ಇನ್ನೊಂದು ಸರಿ ರಿವ್ಯೂ ಮಾಡುವಂತಹ ಅವಕಾಶವನ್ನು ಅಥವಾ ಪ್ರಾವಧಾನವನ್ನು ಸೆಕ್ಷನ್ 114 CRPC ಅಡಿಯಲ್ಲಿ ಇರುವಂತಹದ್ದು ನಮಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇನ್ನೊಂದು ಸರಿ ರಿವ್ಯೂ ಮಾಡಿರಿ ಅಂತ ಹೇಳಿ. ಅದಲ್ಲದೆ ಈ ಒಂದು ಪೆಟಿಷನ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಥವಾ ಸುಪ್ರೀಂ ಕೋರ್ಟಿಗೆ ಅಧಿಕಾರವನ್ನು ಕೊಡ್ತಾ ಇರುವಂಥದ್ದು ಆರ್ಟಿಕಲ್ 137 ಅಡಿಯಲ್ಲಿ. ಒಂದಿಷ್ಟು ಆರ್ಟಿಕಲ್ಸ್ಗಳು ನಾವು ಈ ಒಂದು ಚರ್ಚೆಯಲ್ಲಿ ಅಥವಾ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಮಾಡ್ಕೊಳ್ತಾ ಹೋದಂತಹ ಸಂದರ್ಭದಲ್ಲಿ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡೋದೇನೆಂದರೆ ಮೆಟೀರಿಯಲನ್ನು ನಿಮಗೆ ಕೊಡ್ತೀವಿ, ಬಟ್ ಅದ್ರ ಜೊತೆಯಲ್ಲಿ ನಾವು ಏನು ಚರ್ಚೆ ಮಾಡ್ತಿದ್ದೀವೋ ಇದನ್ನು ಒಂದೊಂದು ಲೈನಾಗಿ ಬರ್ಕೊಂತ ಹೋಗಿ. ಬಿಕಾಸ್ ನಾನು ಇಡೀ ನೋಟ್ಸನ್ನು ಪಾಯಿಂಟ್ ಫಾರ್ಮ್ಯಾಟಲ್ಲಿ ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಸೊ ದ್ಯಾಟ್ ನಾಳೆ ನೀವು ಎಕ್ಸಾಮಿನೇಷನ್ಕಿಂತ ಮುಂಚೆ ರಿವೈಸ್ ಮಾಡ್ಕೊಳ್ಳೋದಕ್ಕೆ ಆ ಪಾಯಿಂಟ್ಸ್ಗಳಿದ್ದರೆ ಸಾಕು. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಈ ರಿವ್ಯೂ ಪೆಟಿಷನ್ನ ಏನು ಪ್ರಾವಧಾನ ಇದೆಯೋ ಇದರ ಬಗ್ಗೆ ಕ್ರಮ ಕೈಗೊಳ್ಳಲು ಸರ್ವೋಚ್ಚ ನ್ಯಾಯಾಲಯಕ್ಕೆ ಆರ್ಟಿಕಲ್ 137 ಅಡಿಯಲ್ಲಿ ಪ್ರಾವಧಾನವನ್ನು ಮಾಡಿಕೊಡಲಾಗಿದೆ. ಹಾಗೂ ಒಂದು ವೇಳೆ ರಿವ್ಯೂ ಪೆಟಿಷನ್ ಕೈ ತಪ್ಪಿದ್ದಲ್ಲಿ ನೆಕ್ಸ್ಟ್ ಇರುವಂಥದ್ದು ಕ್ಯೂರೇಟಿವ್ ಪೆಟಿಷನ್ ಅನ್ನುವಂಥದ್ದು. ಕ್ಯೂರೇಟಿವ್ ಪೆಟಿಷನ್ ಪ್ರಮುಖವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟಿರುವಂತಹ ಒಂದು ಪ್ರಾವಧಾನ. ಇದರ ಅಡಿಯಲ್ಲಿ ತಾನು ಕೊಟ್ಟಂತಹ ತೀರ್ಪನ್ನು ತಿರುಚಿ ಸರಿಯಾದ ನ್ಯಾಯವನ್ನು ಒದಗಿಸುವಂತಹ ಕಡೆಗೆ ಪ್ರಾವಧಾನವನ್ನು ಮಾಡಿಕೊಡ್ತೀವಿ. ಉದಾಹರಣೆಗೆ ನಾನೀಗ ತೀರ್ಪು ಕೊಟ್ಬಿಟ್ಟಿದ್ದೀನಿ ನೀವು ಗಲ್ಲು ಶಿಕ್ಷೆಗೆ ಒಳಗಾಗಬೇಕು ಈ ತಪ್ಪಿಗೆ ಅಂಥೇಳಿ. ಆದರೆ ಆಮೇಲೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತೇನೋ ಒಂದು ಫ್ಯಾಕ್ಟ್ ಸಿಗುತ್ತೆ ಅಥವಾ ಮತ್ತೇನೋ ಒಂದು ಪ್ರೂಫ್ ಸಿಗುತ್ತೆ ಅಥವಾ ಮತ್ತೇನೋ ಒಂದು ಮಾಹಿತಿ ಸಿಗುತ್ತೆ. ಅದ್ರ ಪ್ರಕಾರ ತಾನು ಕೊಟ್ಟಂತಹ ತೀರ್ಪು ಸರಿ ಅಲ್ಲ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ಕ್ಯೂರೇಟಿವ್ ಪೆಟಿಷನನ್ನು ಉಪಯೋಗಿಸ್ಕೊಂಡು ಇಲ್ಲಿ ಪ್ರಾವಧಾನ ಅಥವಾ ಗಲ್ಲು ಶಿಕ್ಷೆಯನ್ನು ತಪ್ಪಿಸಿಕೊಳ್ಳುವಂತಹ ಪ್ರಾವಧಾನವಿದೆ. ಇದಲ್ಲದೆ ಪಾರ್ಲಿಮೆಂಟ್ ಅಥವಾ ಸಂವಿಧಾನದಲ್ಲಿ ನೀವು ಪಾರ್ಡನಿಂಗ್ ಪವರ್ಸ್ ಆಫ್ ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ ಓದೇ ಇರ್ತೀರ. ಸೊ ಪಾರ್ಡನಿಂಗ್ ಪವರ್ ಆಫ್ ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ ಪ್ರಮುಖವಾಗಿ ಪ್ರೆಸಿಡೆಂಟು ಆರ್ಟಿಕಲ್ 72 ಹಾಗೂ ಗವರ್ನರ್ ಆರ್ಟಿಕಲ್ 161. ಸೊ ಆರ್ಟಿಕಲ್ 72ರ ಅಡಿಯಲ್ಲಿ ರಾಷ್ಟ್ರಪತಿಗಳು ಹಾಗೂ ಆರ್ಟಿಕಲ್ 161ರ ಅಡಿಯಲ್ಲಿ ರಾಜ್ಯಪಾಲರು ಯಾವುದಾದ್ರೂ ವ್ಯಕ್ತಿಗೆ ಪಾರ್ಡನ್ ಅಥವಾ ಅವರು ಮಾಡಿದಂಥ ಅಥವಾ ಗಲ್ಲು ಶಿಕ್ಷೆಯಿಂದ ಅವರಿಗೆ ಬಿಡುವು ಮಾಡಿಕೊಡುವಂತಹ ಅವಕಾಶ ಅಥವಾ ಪ್ರಾವಧಾನವನ್ನು ಮಾಡಿಕೊಟ್ಟಿರುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಸೊ ಇವು ಒಂದು ಪ್ರಮುಖವಾದಂತಹ ವಿಷಯವಾಗಿತ್ತು. ಡೆತ್ ಪೆನಾಲ್ಟಿಗೆ ಸಂಬಂಧಿಸಿದಂತೆ ಪ್ರಾಜೆಕ್ಟ್ 39A ಯಾವ ಒಂದು ವಿಷಯಕ್ಕೆ ಸಂಬಂಧಿತವಾಗಿದೆ ಅನ್ನುವಂತಹ ಪ್ರಶ್ನೆ ನಿಮಗೆ ಪ್ರಿಲಿಮ್ಸಲ್ಲಿ ಕೇಳಬಹುದು. ನೆಕ್ಸ್ಟ್ ಮೂರನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಮ್ಯೂನ್ ಇಂಪ್ರಿಂಟಿಂಗ್. ಇದೊಂದು ಪದ ಆ್ಯಕ್ಚುಲಿ ಇದರಲ್ಲಿ ಏನೋ ಕಾನ್ಸೆಪ್ಟ್ ಇಲ್ಲ ತಿಳ್ಕೊಳ್ಳೋದಕ್ಕೆ. ಸೊ ಇಮ್ಯೂನ್ ಇಂಪ್ರಿಂಟಿಂಗ್ ನಾವು ಇತ್ತೀಚಿನ ದಿನಗಳಲ್ಲಿ ನ್ಯೂಸಲ್ಲಿ ನೋಡ್ತೀವಿ. ರೀಸೆಂಟ್ಲಿ ಇನ್ ನ್ಯೂಸ್ ಇಮ್ಯೂನ್ ಇಂಪ್ರಿಂಟಿಂಗ್ ಇಸ್ ರಿಲೇಟೆಡ್ ಟು ವಾಟ್ ಅಥವಾ ರಿಲೇಟೆಡ್ ಟು ಅಂತ ಹೇಳಿ ನಿಮಗೆ ಕ್ವಶನ್ ಕೇಳ್ಬೋದು. ಸೊ ಇಮ್ಯೂನ್ ಇಂಪ್ರಿಂಟಿಂಗ್ ಅನ್ನುವಂಥದ್ದು ಒಂದು ಬೇಸಿಕ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಈಗ ಉದಾಹರಣೆಗೆ ನಾವು COVID-19 ವ್ಯಾಕ್ಸಿನ್ ತಗೊಂಡಿದ್ದೀವಿ, ಹೌದಾ? ತಗೊಂಡ ಮೇಲೆ ನಮ್ಮ ಬಾಡಿಯಲ್ಲಿ ಆ ಒಂದು ಕೋವಿಡಿಗೆ ಹೊಡೆದಾಡುವಂತಹ ಶಕ್ತಿ ಬೆಳೆದುಬಿಟ್ಟಿದೆ. ಸಪೋಸ್ ಇನ್ನೊಂದು 10 ವರ್ಷ ಆದಮೇಲೆ ಮತ್ತೆ ಕೋವಿಡ್ ರೋಗ ಹರಡಕ್ಕೆ ಶುರು ಆದಂತಹ ಸಂದರ್ಭದಲ್ಲಿ ನಮ್ಮ ಬಾಡಿಯಲ್ಲಿ ಇರುವಂತಹ ಇಮ್ಯೂನ್ ಸಿಸ್ಟಮು ಆ ಒಂದು ಕೋವಿಡಿಗೆ ಹೊಡೆದಾಡುವಂತಹ ಶಕ್ತಿಯನ್ನು ಮುಂಚಿತವಾಗಿ ಪಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಮತ್ತೆ ಹೊಡೆದಾಡೋ ಶಕ್ತಿ ಅದಕ್ಕೆ ಬರುತ್ತೆ. ಸೊ ಆ ಎನ್ಸೈಮ್ಸ್ ಅಥವಾ ಆ ಒಂದು ಇಮ್ಯುನಿಟಿ ನಮ್ಮ ಬಾಡಿಯಲ್ಲಿ ಆಗಲೇ ಬಂದಿರೋದಂತಹ ಕಾರಣ. ಸೊ ಇಮ್ಯೂನ್ ಇಂಪ್ರಿಂಟಿಂಗ್ ಅನ್ನುವಂಥದ್ದು ನಮ್ಮ ಜೀನ್ಸ್ ಮತ್ತು ನಮ್ಮ ಒಂದು ಬಾಡಿಯಲ್ಲಿರುವಂತಹ ಇಮ್ಯೂನ್ ಸಿಸ್ಟಮ್ ಏನಿದೆ ಅದರಲ್ಲಿ ಕೋವಿಡ್ ವೈರಸ್ ವಿರುದ್ಧ ಹೊಡೆದಾಡುವಂತಹ ನಾಲೆಜ್ ಅಥವಾ ಜ್ಞಾನ ಆಗಲೇ ಬಂದಾಗಿದೆ. ಸೊ ಇವಾಗ ಕೋವಿಡ್ ಇಲ್ಲ, ಬಟ್ ಒಳಗಡೆ ವ್ಯಾಕ್ಸಿನ್ ತಾನು ಪಡ್ಕೊಂಡಿರುವಂಥ ಅಥವಾ ನಮ್ಮ ಇಮ್ಯೂನ್ ಸಿಸ್ಟಮ್ ಪಡ್ಕೊಂಡಿರುವಂತಹ ನಾಲೆಜ್ ಹಾಗೆ ಇರುತ್ತೆ, ಜ್ಞಾನ. ನಾಳೆ ಕೋವಿಡ್ ಮತ್ತೆ ಇನ್ನೊಂದು ಸರಿ ಬಂದಂತಹ ಸಂದರ್ಭದಲ್ಲಿ ಅದನ್ನು ನಾವು ಮತ್ತೆ ಹೊಡೆದು ಹಾಕಲು ಅಥವಾ ಹಿಂದೆ ಹಾಕಲು ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನು ಪ್ರಮುಖವಾಗಿ ಈ ಇಮ್ಯೂನ್ ಇಂಪ್ರಿಂಟಿಂಗ್ ಕಾನ್ಸೆಪ್ಟ್ ಹೇಳ್ಕೊಡ್ತಿರೋ. ಹೋಪ್ಫುಲ್ ಇದು ಅರ್ಥ ಆಗಿದೆ. ಇಮ್ಯೂನ್ ಇಂಪ್ರಿಂಟಿಂಗ್ ಅಂತಂದರೆ ಬಹಳ ಸಿಂಪಲ್. ಏನು ಒಂದು ವ್ಯಾಕ್ಸಿನ್, ಈಗ ಉದಾಹರಣೆಗೆ ಚಿಕ್ಕ ಮಕ್ಕಳಿದ್ದಾಗ ನಾವು
ಇಂದ್ರಧನುಷ್ ಮಿಷನ್ ಬಗ್ಗೆ ನೀವು ಕೇಳಿರ್ತೀರ. ಸೊ ಡಿಪ್ತೆರಿಯಾ, ಟಿಟಾನಸ್ ಹಾಗೂ ಕಾಲ್ರಾ ಇವೆಲ್ಲ ರೋಗಗಳಿಗೆ, ಮೀಸಲ್ಸ್, ರುಬೆಲ್ಲಾ ಇವೆಲ್ಲ ರೋಗಗಳಿಗೆ ನಾವು ವ್ಯಾಕ್ಸಿನ್ ಕೊಡಿಸ್ತೀವಿ, ಹೌದಾ? ವ್ಯಾಕ್ಸಿನ್ ಕೊಟ್ಟಂತಹ ಸಂದರ್ಭದಲ್ಲಿ ಮಗು ತನ್ನ ಇಮ್ಯುನಿಟಿಯನ್ನು ಬೆಳೆಸ್ಕೊಳ್ಳುತ್ತೆ. ಹಾಗಂತ ಅವಾಗ ರೋಗ ಬಂದಾಗ ಅಷ್ಟೇ ಅದು ಹೊಡೆದಾಡುತ್ತಂತಲ್ಲ, 10 ವರ್ಷ ಆದಮೇಲೆ ಆದರೂ ರೋಗ ಬರಬಹುದು. ಬಂದಂತಹ ಸಂದರ್ಭದಲ್ಲಿ ಅವತ್ತು ಕೊಟ್ಟಂತಹ ವ್ಯಾಕ್ಸಿನು ಕೆಲಸ ಮಾಡುತ್ತೆ. ಅದನ್ನು ಇಮ್ಯೂನ್ ಇಂಪ್ರಿಂಟಿಂಗ್ ಅಂತ ಕರಿತಾ ಇದ್ವಿ. ಓಕೆ, ನೆಕ್ಸ್ಟ್ 4ನೆಯ ಪ್ರಮುಖವಾದಂತಹ ಕಾನ್ಸೆಪ್ಟ್ ಇವತ್ತಿಗೆ ರಾಷ್ಟ್ರೀಯ ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಪಾಲಿಸಿ. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಇದು. ಸೊ 2016ರಲ್ಲಿ ಪ್ರಮುಖವಾಗಿ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಪಾಲಿಸಿ ಆ್ಯಂಡ್ ಪ್ರಮೋಷನ್, ಯಾವ ಒಂದು ಸಂಸ್ಥೆ? ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ, ಬರ್ಕೋತಾ ಇದ್ದೀರಾ ಅಂತ ಅನ್ಕೋತೀನಿ, ಆ್ಯಂಡ್ ಪ್ರಮೋಷನ್. ಈ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಕಾಮರ್ಸ್ನ ಅಡಿಯಲ್ಲಿ. ಸೊ ಮಿನಿಸ್ಟ್ರಿ ಆಫ್ ಕಾಮರ್ಸ್ನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಆ್ಯಂಡ್ ಪ್ರಮೋಷನ್ ನ್ಯಾಷನಲ್ IPR ಪಾಲಿಸಿಯನ್ನು ತಂದಿದೆ. ಈ ನ್ಯಾಷನಲ್ IPR ಪಾಲಿಸಿ ತರಲು 3 ಮೂಲ ಉದ್ದೇಶಗಳು ಅಥವಾ ಅಬ್ಜೆಕ್ಟಿವ್ಸ್ ಏನಪ್ಪ ಅಂತಂದರೆ, ಮೊದಲನೇದು ಲೀಗಲ್ ಆ್ಯಂಡ್ ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್, ಲೀಗಲ್ ಆ್ಯಂಡ್ ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್. ಎರಡನೇದು ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಮೂರನೇದು ಎನ್ಫೋರ್ಸ್ಮೆಂಟ್ ಆ್ಯಂಡ್ ಅಡ್ಜುಡಿಕೇಷನ್. ನ್ಯಾಷನಲ್ IPR ಪಾಲಿಸಿ 2016ರಲ್ಲಿ ಭಾರತ ಸರ್ಕಾರ ಅಥವಾ ಮಿನಿಸ್ಟ್ರಿ ಆಫ್ ಕಾಮರ್ಸ್, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಆ್ಯಂಡ್ ಪ್ರಮೋಷನ್ ಈ 3 ಉದ್ದೇಶಗಳನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ತಂದಂತಹ ಒಂದು ಪ್ರಮುಖವಾದಂತಹ ಕಾನೂನಾಗಿತ್ತು. ಏನಿದು? ಪೇಟೆಂಟ್ಸಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಬಹಳಷ್ಟು ಗೊಂದಲಗಳಿದಾವೆ. ಅಂದರೆ ಒಂದು ಸ್ಟ್ರಿಕ್ಟ್ ರೂಲ್ ಇಲ್ಲ. ಯಾವುದೋ ಒಂದು ಬುಕ್ ಬರಿತೀವಿ ನಾವು, ಆ ಬುಕ್ನ ಯಾವನೋ ಜೆರಾಕ್ಸ್ ಹೊಡೆದ್ಬಿಟ್ಟು ಊರು ತುಂಬ ಮಾರ್ತಾ ಇರ್ತಾನೆ. ಬಟ್ ಬುಕ್ ಬರೆಯೋದಕ್ಕೆ ಲೇಖಕ ಪಟ್ಟಂತಹ ಪರಿಶ್ರಮ, ಅದನ್ನು ಪಬ್ಲಿಷ್ ಮಾಡೋದಕ್ಕೆ ಖರ್ಚು ಮಾಡಿದಂತಹ ಹಣ, ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಅವಾಗ ಏನಾಗ್ಬಿಡುತ್ತೆ, ಆಟೋಮೆಟಿಕಲಿ ಕೆಲಸ ಮಾಡಿದಂತಹ ವ್ಯಕ್ತಿಗೆ ಲಾಭ ಸಿಗಲ್ಲ. ಅದಕ್ಕೋಸ್ಕರನೇ ಬಹಳಷ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಭಾರತದಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಹೆದರ್ತಾರೆ. ಅದಕ್ಕೂ ಚೈನಾಕ್ಕಂತೂ ಇನ್ನೂ ಹೆದರ್ತಾರೆ. ಬಿಕಾಸ್ ಅವ್ರು ಐಫೋನು ಪ್ರಪಂಚದಲ್ಲಿ ಯಾವ ವಸ್ತುನಾದರೂ ಡೂಪ್ಲಿಕೇಟ್ ಮಾಡೋ ಒಂದು ಶಕ್ತಿ ಇರೋಂಥದ್ದು ಚೈನಾಗೆ. ಸೊ ಆ ರೀತಿಯಲ್ಲಿ ಒಂದು ದೇಶದ ಈ ಪೇಟೆಂಟ್ ಪಾಲಿಸಿ ಏನಿದೆ, ಆ ದೇಶದಲ್ಲಿ ಇಂಡಸ್ಟ್ರಿ ಡೆವಲಪ್ಮೆಂಟಿಗೆ ಬಹಳ ಅನುಕೂಲಕರ ಆಗುತ್ತದೆ ಅನ್ನುವಂಥದ್ದು. ಆ ಕಾರಣದಿಂದ ಈ ನ್ಯಾಷನಲ್ IPR ಪಾಲಿಸಿ 2016 ಜಾರಿಗೆ ತಂದಿದ್ದು ಪ್ರಮುಖವಾಗಿ ಕಾನೂನಾತ್ಮಕ ಮತ್ತು ಒಂದಿಷ್ಟು ಲೆಜಿಸ್ಲೇಟಿವ್ ಫ್ರೇಮ್ವರ್ಕನ್ನು ಕೊಡುವಂಥದ್ದು. ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಯಾವ ರೀತಿಯಲ್ಲಿ ನಾವು IPR ಪಾಲಿಸಿಯನ್ನು ಭಾರತದಲ್ಲಿ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥ ವಿಷಯಕ್ಕೆ ಸಂಬಂಧಿಸಿದಂತೆ, ಮತ್ತು ಯಾವುದಾದ್ರೂ ಗೊಂದಲಗಳು ಅಥವಾ ಒಂದು ವೈಲೇಷನ್ ಆದಂತಹ ಸಂದರ್ಭದಲ್ಲಿ ಅದನ್ನು ಹೇಗೆ ನಾವು ಎನ್ಫೋರ್ಸ್ಮೆಂಟ್ ತರಬೇಕು ಮತ್ತು ಹೇಗೆ ಸರಿಪಡಿಸಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಇಲ್ಲಿ ಇರುವಂಥದ್ದು. ಈ IPR ಬಗ್ಗೆ ಓದಬೇಕಾದ್ರೆ ಒಂದು ಪ್ರಮುಖವಾದಂತಹ ಕಾನ್ಸೆಪ್ಟ್ ನೀವು ತಿಳ್ಕೊಬೇಕಾಗಿರುವಂಥದ್ದು ಎವರ್ಗ್ರೀನಿಂಗ್ ಪೇಟೆಂಟ್ಸ್. ಕೇಳ್ಬೋದು ನಿಮಗೆ ಎವರ್ಗ್ರೀನಿಂಗ್ ಪೇಟೆಂಟ್ಸ್ ಅಂದರೆ ಏನು ಅಂಥೇಳಿ. ಎವರ್ಗ್ರೀನಿಂಗ್ ಪೇಟೆಂಟ್ಸ್ ಅಂತಂದರೆ, ಉದಾಹರಣೆಗೆ ಈ ಪೇಟೆಂಟ್ಸಿಗೆ ಸಂಬಂಧಿಸಿದಂತೆ, ಪೇಟೆಂಟ್ಸ್ ಅಂದರೆ ಏನು, ನಿಮಗೊಂದು ಅಧಿಕಾರವನ್ನು ಕೊಡಲಾಗುತ್ತೆ ನೀವು ಮಾತ್ರ ಆ ವಸ್ತುವನ್ನು ಬಳಸಬಹುದು, ಆ ವಸ್ತುವನ್ನು ಮ್ಯಾನುಫ್ಯಾಕ್ಚರ್ ಮಾಡಬಹುದು, ಆ ವಸ್ತುವನ್ನು ಬಳಕೆ ಮಾಡಬಹುದು ಅನ್ನುವಂಥ ವಿಷಯಕ್ಕೆ ಸಂಬಂಧಿಸಿದಂತೆ. ಸೊ ಆ ಒಂದು ಸಂದರ್ಭದಲ್ಲಿ ಆ ವಸ್ತು ಯಾವ ರೀತಿ ಮಾರುಕಟ್ಟೆಗೆ ಹೋಗಬೇಕು ಅನ್ನೋದು ನಿಮ್ಮದೇ ಡಿಸಿಷನ್ ಆಗಿರುತ್ತೆ. ಹಾಗಿದ್ದಂತಹ ಸಂದರ್ಭದಲ್ಲಿ ಈ ಎವರ್ಗ್ರೀನಿಂಗ್ ಪೇಟೆಂಟ್ಸ್ ಅನ್ನುವಂಥದ್ದು ಏನು? ಎವರ್ಗ್ರೀನಿಂಗ್ ಪೇಟೆಂಟ್ಸ್ ಅನ್ನುವಂಥದ್ದು ಪ್ರಮುಖವಾಗಿ ಮಾತಾಡ್ತಾ ಇರುವಂಥದ್ದು, ಯಾವುದೋ ಒಂದು ಪ್ರಾಡಕ್ಟ್ ತಯಾರಿ ಆಗಿದೆ, ಆ ಪ್ರಾಡಕ್ಟ್ ತಯಾರಿ ಆದಮೇಲೆ ಒಂದು ಪೇಟೆಂಟಿಗೆ 10 ವರ್ಷದ ಒಂದು ಕಾಲಾವಧಿಯನ್ನು ಕೊಟ್ಟಿರ್ತಾರೆ. ಆ ಪೇಟೆಂಟನ್ನು ನೀವು ಬಳಸುವಂಥದ್ದಾಗಿರಬಹುದು, ಆ ಪೇಟೆಂಟನ್ನು ನೀವು ಮಾರುಕಟ್ಟೆಯಲ್ಲಿ ಉಪಯೋಗಿಸ್ತಾ ಇರುವಂಥದ್ದಾಗಿರಬಹುದು. ಸೊ 10 ವರ್ಷದ ನಂತರ ನೀವು ಮತ್ತೆ ಅದನ್ನು ರಿನ್ಯೂ ಮಾಡಿಸ್ಕೋಬಹುದು, ಮತ್ತೆ ಅಪ್ಲಿಕೇಶನ್ ಹಾಕಬೇಕು, ಮತ್ತೆ ಪೇಟೆಂಟ್ನ ರಿನ್ಯೂ ಮಾಡ್ಕೋಬಹುದು. ಸೊ ಇಲ್ಲಿ ಎವರ್ಗ್ರೀನಿಂಗ್ ಆಫ್ ಪೇಟೆಂಟ್ಸ್ ಅಂದರೆ ಏನು? ಭಾಳಷ್ಟು ಸರಿ ಕಂಪನಿದವರು ಏನು ಮಾಡ್ತಾರೆ, ಒಂದು ವಸ್ತುವಿನಲ್ಲಿ ಇರುವಂತಹ ಒಂದು ಸಣ್ಣ ಫಾರ್ಮುಲಾ
ಅಥವಾ ಒಂದು ಸಣ್ಣ ಕಾಂಪೊನೆಂಟನ್ನು ಬದಲಾಯಿಸ್ತಾರೆ. ಉದಾಹರಣೆಗೆ ವಾಟರ್ ಯೂಸ್ ಮಾಡೋ ಬದಲಿಗೆ ಡಿಸ್ಟಿಲ್ಡ್ ವಾಟರ್ ಯೂಸ್ ಮಾಡಿಬಿಟ್ಟು ಒಂದು ಹೊಸ ಪ್ರಾಡಕ್ಟ್ ಅಂತ ಹೇಳಿ ಹೆಸರು ಕೊಟ್ಟುಬಿಡ್ತಾರೆ. ಸೊ ದ್ಯಾಟ್ ಅವ್ರ ಪೇಟೆಂಟ್ಸ್ ಅಧಿಕಾರ ಯಾವಾಗಲೂ ಉಳ್ಕೊಳ್ಳುತ್ತೆ ಅಂತ ಹೇಳಿ. ಉದಾಹರಣೆಗೆ ಭಾರತದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಅಂದರೆ ಮೆಡಿಸಿನ್. ಸೊ ಜೆನರಿಕ್ ಮೆಡಿಸಿನ್ಸ್ಗಳ ಒಂದು ಕಾನ್ಸೆಪ್ಟ್ ನಾವು ಇವತ್ತು ಭಾರತದಲ್ಲಿ ನೋಡ್ತಾ ಇದ್ದೀವಿ. ಸೊ ಜೆನರಿಕ್ ಮೆಡಿಸಿನ್ಸ್ಗಳ ಒಂದು ಕಾನ್ಸೆಪ್ಟ್ನಲ್ಲಿ ಏನು ಯಾವುದೋ ಒಂದು ಕಾಂಪೊನೆಂಟನ್ನು ಬದಲಾಯಿಸ್ತಿರ್ತಾರೆ. ಬಟ್ ಜೆನರಿಕ್ ಮೆಡಿಸಿನನ್ನು ತರಬೇಕು ಅಂದರೆ ಒರಿಜಿನಲ್ ಕಂಪನಿದವರು ನಮಗೆ ಅನುಕೂಲ ಮಾಡಿಕೊಡ್ಬೇಕು, ಇಲ್ಲಾಂದರೆ ಒರಿಜಿನಲ್ ಕಂಪನಿಯವರು ಹೊಡೆದಾಡ್ತಾನೆ ಇರ್ತಾರೆ. ಬಟ್ ಒರಿಜಿನಲ್ ಕಂಪನಿಗೆ ಒಂದಿಷ್ಟು ವರ್ಷಗಳ ಕಾಲಾವಕಾಶ ಕೊಟ್ಟಿರ್ತಾರೆ. ಬಟ್ ಅವ್ರೇನು ಮಾಡ್ತಾರೆ, ಅಷ್ಟು ವರ್ಷಗಳು ಮುಗಿದ ಮೇಲೆ ಒಂದು ಏನೋ ಕಾಂಪೊನೆಂಟ್ ಬದಲಾಯಿಸ್ಬಿಟ್ಟು ಇದು ನಮ್ಮದೇ ಮೆಡಿಸಿನ್ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಸೊ ಎವರ್ ಗ್ರೀನಿಂಗ್ ಪೇಟೆಂಟ್ಸ್ ಬಹಳ ಪ್ರಮುಖವಾಗಿ ದೇಶದಲ್ಲಿ ಮೆಡಿಸಿನ್ಸ್ನಲ್ಲಿ ಆಗ್ತಾ ಇರುವಂತಹ ಒಂದು ಲೋಪದೋಷ ಅನ್ನುವಂಥದ್ದನ್ನು ಬಹಳ ಪ್ರಮುಖವಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಓಕೆ, ಸೊ ಎವರ್ ಗ್ರೀನಿಂಗ್ ಪೇಟೆಂಟ್ಸ್ ಯಾವುದೇ ಒಂದು ವಸ್ತುವಿನ ಮೇಲೆ ತನ್ನ ಒಂದು ಅಧಿಕಾರವನ್ನು ಕಂಟಿನ್ಯೂಸ್ ಆಗಿ ಚಲಾವಣೆ ಮಾಡ್ಕೊಂಡು ಹೋಗುವಂತಹ ಸನ್ನಿವೇಶ. ನೆಕ್ಸ್ಟ್, ಮುಂದಿನ ಹಂತದಲ್ಲಿ ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್. ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್. ಸಿ, ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್ ಪ್ರಮುಖವಾಗಿ ಯೂನಿಯನ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಈ ಒಂದು ಸರ್ವೆಯನ್ನು ಹೊರತರುತ್ತದೆ. ಹಾಗೂ ಇಲ್ಲಿ ಹೈಯರ್ ಎಜುಕೇಷನ್ ಅಂತ ಹೇಳ್ತಾ ಇದ್ದೀವಿ. ಹೈಯರ್ ಎಜುಕೇಷನ್ ಅಂತಂದ್ರೆ ಏನು? 12 ವರ್ಷಗಳ ಸ್ಕೂಲಿಂಗ್ ಮುಗಿಸಿದಂತಹ ಸಂದರ್ಭದಲ್ಲಿ ಮುಂದೆ ಏನು ಓದಲಾಗುತ್ತೋ ಅದನ್ನು ಹೈಯರ್ ಎಜುಕೇಷನ್ ಅಥವಾ ಆಲ್ ಇಂಡಿಯಾ ಸ್ಕೂಲ್ ಒಂದು ನಿಮಿಷ ಸೊ ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡುವಂಥದ್ದು. ಸೊ ಈ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಈ ಒಂದು ಸರ್ವೆಯನ್ನು 2011ರಿಂದ ಹೊರತರ್ತಾ ಇರುವಂಥದ್ದು. ಇದಲ್ಲದೆ ಇದರ ಮೂಲ ಉದ್ದೇಶ ಹೈಯರ್ ಎಜುಕೇಷನ್ ಲೆವೆಲಲ್ಲಿ ಯಾವ ರೀತಿ ಕಲಿಕೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗಲಾಗ್ತಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಇದರಲ್ಲಿ 3 ಕೆಟಗರಿಯ ಸಂಸ್ಥೆಗಳನ್ನು ಸ್ಟಡಿ ಮಾಡಲಾಗುತ್ತದೆ. ಸೊ ಮ್ಯಾಚ್ ದ ಫಾಲೋಯಿಂಗಲ್ಲಿ ಒಂದೊಂದು ಸರಿ ಕೇಳಿಬಿಡ್ತಾರೆ. ಸೊ ಬಹಳ ಸಿಂಪಲ್ ಆಗಿ ಯಾವ 3 ಕೆಟಗರಿ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇ ಕೆಟಗರಿಯಲ್ಲಿ ನಾವು ಯೂನಿವರ್ಸಿಟೀಸ್ ಅಥವಾ ಯೂನಿವರ್ಸಿಟಿ ರೀತಿಯ ಕಾಲೇಜಸ್ಗಳನ್ನು ನೋಡ್ತೀವಿ. ಎರಡನೇ ಕೆಟಗರಿಯಲ್ಲಿ ಕಾಲೇಜಸ್ ಅಥವಾ ಸಂಸ್ಥೆಗಳು ಯಾವೆಲ್ಲ ಯೂನಿವರ್ಸಿಟೀಸ್ಗಳಿಗೆ ಅಫಿಲಿಯೇಟೆಡ್ ಆಗಿದ್ದಾವೋ ಅವುಗಳನ್ನು ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ 3ನೇ ಹಂತದಲ್ಲಿ ಯಾವುದೇ ಯೂನಿವರ್ಸಿಟೀಸಿಗೆ ಅಫಿಲಿಯೇಟೆಡ್ ಆಗದೇ ಇರುವಂತಹ ಸಂಸ್ಥೆಗಳನ್ನು ಈ ಒಂದು 3ನೇ ಕೆಟಗರಿಯಲ್ಲಿ ನಾವು ಓದ್ತೀವಿ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಹಾಗೂ ಈ ಆಲ್ ಇಂಡಿಯಾ ಸರ್ವೆ ಆಫ್ ಹೈಯರ್ ಎಜುಕೇಷನ್ ರಿಪೋರ್ಟ್ ಹೇಳ್ತಾ ಇರೋ ಹಾಗೆ ದೇಶದಲ್ಲಿ ನಾವು ಅತಿ ಹೆಚ್ಚು ಯೂನಿವರ್ಸಿಟೀಸ್ಗಳನ್ನು ಕಾಣಿಸ್ಕೊಳ್ತಾ ಇರುವಂಥದ್ದು ರಾಜಸ್ಥಾನಲ್ಲಿ 92 ಯೂನಿವರ್ಸಿಟಿ ಇದ್ದಾವೆ. ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ 84, ಗುಜರಾತಲ್ಲಿ 83 ಯೂನಿವರ್ಸಿಟೀಸ್ಗಳಿರುವಂಥದ್ದು. ಸೊ ದೇಶದಲ್ಲಿ ಅತಿ ಹೆಚ್ಚು ಯೂನಿವರ್ಸಿಟೀಸ್ಗಳು ಇರುವಂತಹ ರಾಜ್ಯ ಯಾವುದು? ರಾಜಸ್ಥಾನ್ ಅನ್ನುವಂಥದ್ದು ನಿಮಗೆ ನೆನ್ಪಿಟ್ಬೇಕು. ಇದಲ್ಲದೆ ಒಂದಿಷ್ಟು ಪ್ರಮುಖವಾದಂತಹ ಫ್ಯಾಕ್ಟ್ ಅಂದರೆ ನಮಗೆ ಮೇನ್ಸಿಗೆ ಯೂಶಲಿ ಹೆಲ್ಪ್ ಆಗುತ್ತೆ. ಸೊ ಫೀಮೇಲ್ ಫ್ಯಾಕಲ್ಟಿಗಳ ಸಂಖ್ಯೆ ದೇಶದಲ್ಲಿ ಹೈಯರ್ ಎಜುಕೇಷನಲ್ಲಿ ಕಡಿಮೆ ಇದೆ ಮೇಲ್ ಫ್ಯಾಕಲ್ಟಿಗೆ ಕಂಪೇರ್ ಮಾಡಿದರೆ. ಸೊ ಅದು ನಮಗೆ ಜೆಂಡರ್ ಇನಿಕ್ವಾಲಿಟಿಗೆ ಸಂಬಂಧಿಸಿದಂತೆ ಮಾತಾಡುವಂತಹ ವಿಷಯದಲ್ಲಿ ನಾವು ಅದನ್ನು ನೋಡ್ತೀವಿ. ಬಟ್ ಇವಾಗ ಅದರ ಉಪಯೋಗ ಇಲ್ಲ. ಬಟ್ ಮೇಯ್ನಾಗಿ ಈ ಒಂದು ಆಲ್ ಇಂಡಿಯಾ ಸರ್ವೆ ಆಫ್ ಹೈಯರ್ ಎಜುಕೇಷನ್ ರಿಪೋರ್ಟ್ನ ಸಂಬಂಧಿತ ಮಾಹಿತಿಯನ್ನು ಇಲ್ಲಿ ಇಷ್ಟು ತಿಳ್ಕೊಬೇಕಾಗಿದೆ. ನೆಕ್ಸ್ಟ್ ಮುಂದಿನ ಒಂದು ಕಾನ್ಸೆಪ್ಟ್ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಇರುವಂಥದ್ದು ಪೋಲಾರ್ ವೋರ್ಟೆಕ್ಸ್ ಅನ್ನುವಂತಹ ಒಂದು ಪದ. ಇಲ್ಲಿ ಪೋಲಾರ್ ಅಂತಂದರೆ ನಾವು ಯಾವಾಗಲೂ ಭೂಮಿಯ ಒಂದು ರೇಖಾಂಶಗಳನ್ನು ಅಥವಾ ಲ್ಯಾಟಿಟ್ಯೂಡ್ಸ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ನಾವು 0 ಡಿಗ್ರಿ ಇಕ್ವೇಟರ್ ನೋಡ್ತೀವಿ. ನೆಕ್ಸ್ಟ್ 22.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾಗೂ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಹಾಗೂ ಇದನ್ನು ನಾರ್ತ್ ಪೋಲ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಇದನ್ನು ಸೌತ್ ಪೋಲ್ ಅಂತ ಕರಿತೀವಿ. ಸೊ ಒಂದು ಪೋಲಾರ್ ಅಂತ ಏನು ಹೇಳ್ತಾ ಇದ್ದೀವೋ ಈ ಪೋಲಾರ್ ಅನ್ನುವಂಥದ್ದು ನಾರ್ತ್ ಪೋಲ್ ಅಥವಾ ಸೌತ್ ಪೋಲಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಈವೆಂಟ್.
ಏನಿದು ಈವೆಂಟ್? ವೋರ್ಟೆಕ್ಸ್ ಅಂತ ಏನು ಹೇಳಲಾಗ್ತಿದೆಯೋ, ಈ ವೋರ್ಟೆಕ್ಸ್ ಅಂತಂದ್ರೆ ಆಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಅಂತಂದ್ರೆ ಗಡಿಯಾರದ ಮುಳ್ಳು ಹೆಂಗೆ ಸೀದಾ ತಿರುಗುತ್ತೋ ಅದು. ಆಂಟಿ ಕ್ಲಾಕ್ ವೈಸ್ ಅಂತಂದ್ರೆ ಉಲ್ಟಾ ತಿರುಗುವಂಥದ್ದು. ಸೊ ಈ ವೋರ್ಟೆಕ್ಸ್ ಅನ್ನುವಂಥದ್ದು ಪ್ರಮುಖವಾಗಿ ಆಂಟಿ ಕ್ಲಾಕ್ ವೈಸ್ ಫ್ಲೋ ಆಫ್ ಏರ್ ಅಂತ ಕರಿತೀವಿ. ಸೊ ಗಾಳಿ ಏನಾದರೂ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಹರಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಇದನ್ನ ವೋರ್ಟೆಕ್ಸ್ ಅಂತ ಕರಿತೀವಿ. ಸೊ ಈ ಒಂದು ಪೋಲಾರ್ ವೋರ್ಟೆಕ್ಸ್ ಪ್ರಮುಖವಾಗಿ ವಿಂಟರ್ ಟೈಮಲ್ಲಿ ಸ್ಟ್ರಾಂಗ್ ಇರುತ್ತೆ ಹಾಗೂ ಸಮ್ಮರ್ ಟೈಮಲ್ಲಿ ವೀಕ್ ಇರುತ್ತೆ. ವಿಂಟರ್ ಟೈಮಲ್ಲಿ ಸ್ಟ್ರಾಂಗ್ ಇರುತ್ತೆ, ಸಮ್ಮರ್ ಟೈಮಲ್ಲಿ ವೀಕ್ ಇರುತ್ತೆ. ಸೊ ಈ ಒಂದು ಪೋಲಾರ್ ವೋರ್ಟೆಕ್ಸ್ ಆಗಲು ಕಾರಣ ಏನಪ್ಪ ಅಂತಂದರೆ ಪ್ರಮುಖವಾಗಿ ಈ ಪೋಲಾರ್ ರೀಜನ್ನಲ್ಲಿ ಲೋ ಪ್ರೆಷರ್ ಏರಿಯಾ ಡೆವಲಪ್ ಆಗುತ್ತೆ. ಲೋ ಪ್ರೆಷರ್ ಏರಿಯಾ ಡೆವಲಪ್ ಆಗುತ್ತೆ ಹಾಗೂ ಇಲ್ಲಿಂದ ಗಾಳಿ ಹೈ ಪ್ರೆಷರ್. ಯಾಕೆ ಇದನ್ನು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ, ಯಾವಾಗಲೂ ನೀವು ಜಿಯೋಗ್ರಫಿಯಲ್ಲಿ ಓದ್ತೀರ, ಗಾಳಿ ಯಾವಾಗಲೂ ಲೋ ಪ್ರೆಷರಿಂದ ಹೈ ಪ್ರೆಷರಿಗೆ ಮೂವ್ ಆಗುತ್ತೆ. ಇದು ಬೇಸಿಕ್ ಫಿಸಿಕಲ್ ಕಾನ್ಸೆಪ್ಟ್. ಸೊ ಲೋ ಪ್ರೆಷರಿಂದ ಹೈ ಪ್ರೆಷರಿಗೆ ಮೂವ್ ಆಗ್ತಾ ಇದೆ ಅಂದಾಗ ಪೋಲಾರ್ ವೋರ್ಟೆಕ್ಸ್ ಅನ್ನುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಉದ್ಭವ ಆಗ್ತಿದೆ ಅಂತಂದರೆ ಇಲ್ಲಿ ಲೋ ಪ್ರೆಷರ್ ಡೆವಲಪ್ ಆಗುತ್ತೆ. ಲೋ ಪ್ರೆಷರ್ ಇಲ್ಲಿ ಡೆವಲಪ್ ಆಗ್ತೈತಿ ಅಂತಂದರೆ ಕೆಳಗಡೆ ಇರುವಂತಹ ಹೈ ಪ್ರೆಷರ್ ಏರಿಯಾಗಳಿಗೆ ಇಲ್ಲಿನ ಶೀತ ಗಾಳಿ ಹರಿಯೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಒಂದು ವೇಳೆ ಈ ಶೀತ ಗಾಳಿ ಏನು ಹರಿತಾ ಇದೆಯೋ ಇದರಿಂದಾಗಿ ಹೆಚ್ಚಿನ ಟೆಂಪರೇಚರ್ ಫಾಲ್ ಆಗುತ್ತೆ. ಅದರಿಂದಾಗಿ ಜನರು ಮತ್ತು ನಡೀತಾ ಇರುವಂತಹ ಆರ್ಥಿಕ ಚಟುವಟಿಕೆಗಳ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀಳಲು ಸಾಧ್ಯವಾಗುತ್ತದೆ. ಸೊ ಪೋಲಾರ್ ವೋರ್ಟೆಕ್ಸ್ ಒಂದು ಜಿಯೋಗ್ರಫಿಕಲ್ ಫಿನಾಮಿನಾ ಆಗಿದ್ದು, ಅದು ಆದಂತಹ ಸಂದರ್ಭದಲ್ಲಿ US ಮತ್ತು ಯುರೋಪಿಯನ್ ರಾಷ್ಟ್ರಗಳಲ್ಲಿ, ಯಾವುದು ನಾರ್ದರ್ನ್ ರೀಜನಲ್ಲಿ ನಾವು ಕಾಣಿಸ್ಕೊಳ್ತಿದ್ದೀವೋ ಆ ರಾಷ್ಟ್ರಗಳಲ್ಲಿ ನಾವು ಹೆಚ್ಚಿನ ಕೋಲ್ಡ್ ಆದಂತಹ ಸನ್ನಿವೇಶಗಳನ್ನು ಎದುರಿಸ್ತೀವಿ. ಸೊ ಕ್ಲೈಮೇಟ್ ಚೇಂಜಿಗೂ ಪೋಲಾರ್ ವೋರ್ಟೆಕ್ಸಿಗೂ ಏನಾರ ಸಂಬಂಧ ಆಯ್ತಾ? ಬಿಕಾಸ್ ಇವಾಗ ನೋಡಿ, ಬೇಸಿಗೆ ಕಾಲದಲ್ಲಿ ಭಾರತದಲ್ಲಿ ಹೆಚ್ಚಿನ ಬಿಸಿಲನ್ನು ನಾವು ಅನುಭವಿಸ್ತಾ ಇದ್ವಿ, ಸೆಕೆ. ಮೊನ್ನೆ ಬೆಂಗಳೂರಲ್ಲಿ ಮಳೆ ಬಂದಿದ್ದಕ್ಕೆ ಭಾಳಷ್ಟು ಜನ ಖುಷಿ ಆಗ್ಬಿಟ್ವಿ, ಮಳೆ ಬಂತು ಅಂತ ಹೇಳಿ ಎಲ್ಲರೂ ಸ್ಟೇಟಸ್ ಹಾಕಿದ್ದು. ಸೊ ಹವಾಮಾನ ಬದಲಾವಣೆ ಮಾನವನಿಗೆ ಆಗಲೇ ಎಕ್ಸ್ಪೀರಿಯನ್ಸ್ ಆಗಕ್ಕೆ ಶುರು ಆಗೈತೆ. ಅದೇ ರೀತಿಯಲ್ಲಿ ಈ ಪೋಲಾರ್ ವೋರ್ಟೆಕ್ಸ್ ಕಾನ್ಸೆಪ್ಟನ್ನು ಸಹ ನಾವು ಕ್ಲೈಮೇಟ್ ಚೇಂಜಿಗೆ ಕಂಪೇರ್ ಮಾಡೋದಕ್ಕೆ ಓದ್ತಾ ಇರುವಂಥದ್ದು. ಬಟ್ ಅದು ಏನು ಅನ್ನುವಂಥದ್ದು ಇವತ್ತಿನ್ನು ಸ್ಟಡಿ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಜಿಯೋಗ್ರಫಿಕಲಿ ತಿಳ್ಕೊಬೇಕಾಗಿರುವಂತಹ ಕಾನ್ಸೆಪ್ಟ್, ಈ ಪೋಲಾರ್ ವೋರ್ಟೆಕ್ಸ್ ಅನ್ನುವಂಥದ್ದು ಒಂದು ಲೋ ಪ್ರೆಷರ್ ಏರಿಯಾ ಆಗಿರುತ್ತದೆ ಪೋಲ್ಸಲ್ಲಿ. ಆ್ಯಂಡ್ ಇಲ್ಲಿ ಹರಿದಾಡ್ತಾ ಇರುವಂತಹ ಗಾಳಿ ಆಂಟಿ ಕ್ಲಾಕ್ ವೈಸ್ ಆಗಿರುವಂತಹ ಕಾರಣಕ್ಕೆ ನಾವು ಇದನ್ನ ಪೋಲಾರ್ ವೋರ್ಟೆಕ್ಸ್ ಅಥವಾ ವೋರ್ಟೆಕ್ಸ್ ಅಂತ ಕರಿತೀವಿ. ಓಕೆ, ಸೊ ಲೋ ಪ್ರೆಷರ್ ಇಲ್ಲಿ ಡೆವಲಪ್ ಆಗಿದೆ ಅಂತಂದರೆ ಆ ಗಾಳಿ ಕೆಳಗೆ ಹರಿದು ಹೋಗುವಂತಹ ಸನ್ನಿವೇಶಗಳು ಎದುರಾಗ್ತವೆ ಅನ್ನುವಂಥದ್ದು. ಅದರಲ್ಲದೆ ಸೊ ಅದು ಪೋಲಾರ್ ವೋರ್ಟೆಕ್ಸಿಗೆ ಸಂಬಂಧಿಸಿದಂತೆ ಇವು ಪ್ರಮುಖವಾದಂತಹ ವಿಷಯಗಳಾಗಿರ್ತವೆ. ನೆಕ್ಸ್ಟ್, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ. ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ನಾನು ಒಂದು ಸಪ್ರೇಟ್ ಕ್ಲಾಸ್ ಮಾಡ್ತೀನಿ. ಬಿಕಾಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬಹುಮುಖ್ಯವಾಗಿ ಕೇಳಬಹುದಾದಂತಹ ಒಂದು ಟಾಪಿಕ್ ಆಗಿರುವಂತಹ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಎನ್ವೈರ್ಮೆಂಟಲ್ ಲೆಜಿಸ್ಲೇಷನ್ಸ್ ಮತ್ತು ಎನ್ವೈರ್ಮೆಂಟಲ್ ಆ್ಯಕ್ಟ್ಸ್ ಆ್ಯಂಡ್ ಬಿಲ್ಸ್, ಅಂದರೆ ಅದೇ ಎನ್ವೈರ್ಮೆಂಟಲ್ ಲೆಜಿಸ್ಲೇಷನ್ಸ್ ಅಂತಲೇ ಕರಿತೀವಿ. ಎನ್ವಿರಾನ್ಮೆಂಟಲ್ ಕಾನ್ಸೆಪ್ಟ್ಸ್ ಅಥವಾ ಟರ್ಮಿನಾಲಜೀಸ್, ಬಿಕಾಸ್ ಎನ್ವೈರ್ಮೆಂಟು ಮತ್ತು ಕರೆಂಟ್ ಅಫೇರ್ಸಿಂದ ನಮಗೆ ಪ್ರಶ್ನೆಗಳು ಬರ್ತವೆ. ಆ ಕಾರಣಕ್ಕೆ ಆ ಒಂದು ಸಪ್ರೇಟ್ ಕಾನ್ಸೆಪ್ಟ್ಸನ್ನು ನಾನು ಮಾಡ್ತೀನಿ. ಹವವರ್ ಇವತ್ತು ನಾವು ಬಹಳ ಸಿಂಪಲ್ ಆಗಿ ಇದು ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಯುನೈಟೆಡ್ ನೇಷನ್ಸ್ನ ಒಂದು ಪ್ರಮುಖವಾದಂತಹ ಅಂಗವಾಗಿರುತ್ತದೆ. ಇದನ್ನು 1945ರಲ್ಲಿ ಸ್ಥಾಪಿಸಿದ್ದು. ಇದರ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕಲ್ಲಿ ನೆಲೆಸಿರುತ್ತದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನಿಮ್ಗೆ ನೆನ್ಪಿಟ್ಕೋಬೇಕು. ಸೊ ಯುನೈಟೆಡ್ ನೇಷನ್ಸ್ನ ಅಡಿಯಲ್ಲಿ 6 ಪ್ರಿನ್ಸಿಪಲ್ಸ್, 6 ಪ್ರಮುಖವಾದಂತಹ ಸಂಸ್ಥೆಗಳಿದ್ದಾವೆ. ಅವು ಯಾವುವು ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ನೋಡೋಣ. ಆ ಒಂದು 6 ಸಂಸ್ಥೆಗಳಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯು ಸಹ ಒಂದು ಪ್ರಮುಖವಾದಂತಹ ಸಂಸ್ಥೆಯಾಗಿರುತ್ತದೆ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕಲ್ಲಿದ್ದು ಒಟ್ಟು 193 ಸದಸ್ಯರನ್ನು ಒಳಗೊಂಡಿರುತ್ತದೆ ಈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ. ಹಾಗೂ ಪ್ರತಿಯೊಬ್ಬ
ಮೆಂಬರಿಗೂ ಈಕ್ವಲ್ ವೋಟನ್ನು ಒದಗಿಸಲಾಗಿದೆ ಅನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಓಕೆ, ಸೊ ಆ ಸಂಸ್ಥೆಯ ಬಗ್ಗೆ ಇನ್ನೂ ಹೆಚ್ಚಿನ ಅಂಶಗಳನ್ನು ನೆಕ್ಸ್ಟ್ ಟೈಮ್ ನೋಡೋಣ. ಎನ್ವೈರನ್ಮೆಂಟಲ್ ಆರ್ಗನೈಸೇಷನ್ಸಿಗೆ ನಾನು ಸಪ್ರೇಟ್ ಕ್ಲಾಸನ್ನು ಏನು ಮಾಡ್ತೀನೋ ಅದರಲ್ಲಿ. ನೆಕ್ಸ್ಟ್ ಮುಂದಿನ ಒಂದು ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್, ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಅಥವಾ ಆನ್ ಕ್ಲೈಮೇಟ್ ಚೇಂಜ್. ಈ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮವನ್ನು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ಹೊಡೆದಾಡುವಂತಹ ನಿಟ್ಟಿನಲ್ಲಿ 2008ರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಪ್ರಮುಖವಾಗಿ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ನಾವು ಮಿಟಿಗೇಟ್ ಮಾಡುವಂಥದ್ದು, ಅಂದರೆ ಏನು ಡ್ಯಾಮೇಜ್ ಆಗಿದೆ ಅದನ್ನು ಸರಿಪಡಿಸುವಂಥದ್ದು ಮತ್ತು ಅಡಾಪ್ಟ್ ಆಗುವಂಥದ್ದು ಅಥವಾ ಅಡಾಪ್ಟೇಷನ್, ಮಿಟಿಗೇಷನ್ ಆ್ಯಂಡ್ ಅಡಾಪ್ಷನ್ ನಮ್ಮ ಮೂಲ ಉದ್ದೇಶಗಳಾಗಿರ್ತವೆ ಇದರ ಅಡಿಯಲ್ಲಿ. ಈ ಒಂದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಕ್ಲೈಮೇಟ್ ಚೇಂಜ್ನ ಅಡಿಯಲ್ಲಿ ಪ್ರಮುಖವಾಗಿ 8 ಅಸ್ತ್ರ ಅಥವಾ 8 ಮಿಷನ್ಸ್ಗಳನ್ನು ಒಳಗೊಂಡಿತ್ತು. ಅದಾದ ಮೇಲೆ 3 ಹೊಸ ಮಿಷನ್ಸ್ಗಳನ್ನು 2022ರಲ್ಲಿ ಸೇರಿಸಲಾಯಿತು. ಸೊ ಒಟ್ಟು ಈ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ನ ಅಡಿಯಲ್ಲಿ ನಾವು 11 ಮಿಷನ್ಸ್ಗಳನ್ನು ಒಳಗೊಂಡಿರೋದನ್ನು ನೋಡ್ತೀವಿ. ಎಕ್ಸಾಮಿನೇಷನಲ್ಲಿ ಎನ್ವೈರ್ಮೆಂಟಲ್ಲೂ ಸಹ ಈ ಪ್ರಶ್ನೆ ಕೇಳಬಹುದು, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ನ ಅಡಿಯಲ್ಲಿ ಒಟ್ಟು ನಾವು ಕಾಣಿಸ್ಕೊಳ್ಳುವಂಥದ್ದು 11 ಮಿಷನ್ಗಳು ಅನ್ನುವಂಥದ್ದು. ಸೊ ಇದರ ಅಡಿಯಲ್ಲಿ ಯಾವುದು ಆ 11 ಮಿಷನ್ಗಳು ಅಂತಂದರೆ, ಮೊದಲನೇದು ನ್ಯಾಷನಲ್ ಮಿಷನ್ ಆನ್ ಗ್ರೀನ್ ಇಂಡಿಯಾ. ಹೆಸರೇ ಹೇಳುತ್ತೆ, ನ್ಯಾಷನಲ್ ಮಿಷನ್ ಆನ್ ಗ್ರೀನ್ ಇಂಡಿಯಾ ಪ್ರಮುಖವಾಗಿ ದೇಶದಲ್ಲಿ ಕಾಡಿನ ಒಂದು ಏರಿಯಾವನ್ನು ಹೆಚ್ಚಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಒಟ್ಟಾರೆ ಈ ಒಂದು ಮಿಷನ್ನ ಅಡಿಯಲ್ಲಿ ಭಾರತ ಸರ್ಕಾರ 10 ಮಿಲಿಯನ್ ಹೆಕ್ಟರ್ಗಳ ಕಾಡನ್ನು ಹೆಚ್ಚಿಸುವಂತಹ ಮಹತ್ತರ ಟಾರ್ಗೆಟನ್ನು ಇಟ್ಕೊಂಡಿದೆ. ಸೊ ಕಾಡಿಗೆ ಸಂಬಂಧಿಸಿದಂತೆ ಅನ್ನುವಂಥದ್ದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಕ್ಲೈಮೇಟ್ ಚೇಂಜ್. ಸೊ ಮೊದಲನೇದು ನ್ಯಾಷನಲ್ ಮಿಷನ್ ಆನ್ ಗ್ರೀನ್ ಇಂಡಿಯಾ ಅನ್ನುವಂಥದ್ದು ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ನ್ಯಾಷನಲ್ ಸೋಲಾರ್ ಮಿಷನ್, ಎರಡನೇದು. ಅಗೇನ್ ನ್ಯಾಷನಲ್ ಸೋಲಾರ್ ಮಿಷನ್. ಇನ್ನೊಂದು ಪ್ರಮುಖವಾದಂತಹ ಅಂಶ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು, ಈ ಒಂದು ನ್ಯಾಷನಲ್ ಮಿಷನ್ ಆನ್ ಗ್ರೀನ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗುತ್ತೆ. ಎರಡನೇ ಹಂತದಲ್ಲಿ ನ್ಯಾಷನಲ್ ಸೋಲಾರ್ ಮಿಷನ್ ಯಾವ ಮಿನಿಸ್ಟ್ರಿ ನೋಡ್ಕೊಳ್ಳುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ. ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಕಾರ್ಯಕ್ರಮವನ್ನು ಕೈಗೊಳ್ಳುವಂಥದ್ದು. ಹಾಗೂ ಈ ಕಾರ್ಯಕ್ರಮವನ್ನು 2010ರಲ್ಲಿ ಶುರು ಮಾಡಿದ್ದು. ಇದರ ಮೂಲ ಉದ್ದೇಶ ನಾವು 2030ರಷ್ಟೊತ್ತಿಗೆ ಥರ್ಮಲ್ ಪವರ್ಸ್ ಗ್ರಿಡ್ಸನ್ನು ಇಂಟಿಗ್ರೇಟ್ ಮಾಡೋದು ಇದರ ಮೂಲ ಉದ್ದೇಶವಾಗಿದೆ. ಒಟ್ಟಾರೆ ಸೋಲಾರ್ ಮಿಷನ್, ಸೋಲಾರ್ಗೆ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಹೆಚ್ಚಿನ ಆದ್ಯತೆ ಮತ್ತು ಒತ್ತಡವನ್ನು ಕೊಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುವಂಥದ್ದು. ಸೊ ಎರಡನೇದು ಅದು. ಮೂರನೇದು ನ್ಯಾಷನಲ್ ಮಿಷನ್ ಆನ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ. ಸೊ ನ್ಯಾಷನಲ್ ಮಿಷನ್ ಆನ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ ಹೆಸರೇ ಹೇಳುತ್ತೆ ಕಿ ದೇಶದಲ್ಲಿ ನಾವು ಬಳಸ್ತಾ ಇರುವಂತಹ ಏನು ವಸ್ತುಗಳಿದಾವೋ ಅವುಗಳ ಎಫಿಷಿಯನ್ಸಿಯನ್ನು ಹೆಚ್ಚಿಸುವಂತಹ ತಂತ್ರಜ್ಞಾನದ ಕಡೆಗೆ ಕೆಲಸ ಮಾಡಬೇಕು ಅಂತ. ಉದಾಹರಣೆಗೆ ನಾವು ಮುಂಚೆ ಕೆಂಪು ಬಲ್ಬ್ಗಳನ್ನ ಯೂಸ್ ಮಾಡ್ತಿದ್ದೀವಿ, ಈಗ LED ಬಲ್ಬ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಟ್ಯೂಬ್ಲೈಟ್ಸ್ಗಳನ್ನು ಯೂಸ್ ಮಾಡ್ತಿದ್ದೀವಿ. ಅದೇ ರೀತಿಯಲ್ಲಿ ಎನರ್ಜಿ ಎಫಿಷಿಯನ್ಸಿ ಕಡೆಗೆ ಹೆಚ್ಚಿನ ತಂತ್ರಜ್ಞಾನವನ್ನು ಬಳಸುವಂಥದ್ದು ಈ ಒಂದು ಮಿಷನ್ನ ಮೂಲ ಉದ್ದೇಶವಾಗಿರುತ್ತದೆ. ಈ ಮಿಷನ್ ಕೈಗೊಳ್ತಾ ಇರುವಂಥದ್ದು ಮಿನಿಸ್ಟ್ರಿ ಆಫ್ ಪವರ್ ಈ ಮಿಷನನ್ನು ಕೈಗೊಳ್ತಾ ಇದ್ದು, ಈ ಕಾರ್ಯಕ್ರಮವನ್ನು ಶುರು ಮಾಡಿರುವಂಥದ್ದು ಪ್ರಮುಖವಾಗಿ ದೇಶದಲ್ಲಿ ಎನರ್ಜಿ ಎಫಿಷಿಯನ್ಸಿಗೆ ಸಂಬಂಧಿಸಿದಂತೆ ಅನ್ನೋದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಮೂರನೇದು ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಹ್ಯಾಬಿಟಾಟ್. ಎನ್ವೈರ್ಮೆಂಟಲ್ಲೂ ಸಹ ಇದು ಕೇಳೋ ಸಾಧ್ಯತೆಗಳಿದ್ದಾವೆ. ದಯವಿಟ್ಟು ಇದನ್ನು ನೀವು ಸಿಂಪಲ್ ಆಗಿ ಬರ್ಕೊಂಡು
ನೆನ್ಪಿಟ್ಕೊಳ್ಳಿ. ಸಸ್ಟೈನಬಲ್ ಹ್ಯಾಬಿಟಾಟ್ ಪ್ರಮುಖವಾಗಿ ದೇಶದಲ್ಲಿ ಉತ್ತಮವಾದಂತಹ, ಸಸ್ಟೈನಬಲ್ ಪದ ನೀವು ಕೇಳಿರ್ತೀರ, ಮನುಷ್ಯನ ಆಸೆಗಳನ್ನು ವಾತಾವರಣ ಅಥವಾ ಭೂಮಿಯ ಮೇಲೆ ಯಾವುದೇ ರೀತಿಯ ಡ್ಯಾಮೇಜಸ್ ಆಗದೆ ನಡೆಸ್ಕೊಂಡು ಹೋಗುವಂಥದ್ದೇ ಸಸ್ಟೈನಬಿಲಿಟಿ ಅಂತ ಕರಿತೀವಿ. ಸೊ ಈ ಸಸ್ಟೈನಬಲ್ ಹ್ಯಾಬಿಟಾಟ್ ಅಂತಂದರೆ ನೆಲೆಸಲು ಬೇಕಾದಂತಹ ಅಥವಾ ಬದುಕಲು ಅಥವಾ ಇರೋದಕ್ಕೆ ಬೇಕಾದಂತಹ ಜಾಗ. ಹ್ಯಾಬಿಟಾಟ್ ಅಂದರೆ ಬದುಕಕ್ಕೆ ಅಥವಾ ಇರೋಕ್ಕೆ ಬೇಕಾದಂತಹ ಮನೆ ಸಂಬಂಧಿತ. ಸೊ ಈ ಒಂದು ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಹ್ಯಾಬಿಟಾಟ್ ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಆಗಿ ಕೇಳಬಹುದು ಇದನ್ನು, ಅದಕ್ಕೋಸ್ಕರ ದಯವಿಟ್ಟು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸೊ ಇವತ್ತಿನ ಸಂದರ್ಭದಲ್ಲಿ ನಗರ ಪ್ರದೇಶಗಳಲ್ಲಿ ಕಸ ಅಥವಾ ಉತ್ತಮವಾದಂತಹ ರೋಡು, ಉತ್ತಮವಾದಂತಹ ಫೆಸಿಲಿಟೀಸ್ ಮತ್ತು ಜನರಿಗೆ ಬೇರೆ ಬೇರೆ ರೀತಿಯ ಸೌಲಭ್ಯಗಳು, ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಏನಿರುತ್ತೋ ಅವುಗಳನ್ನು ಹೆಚ್ಚಿಸುವಂಥದ್ದು ಮತ್ತು ಜನರಿಗೆ ಒದಗಿಸುವಂಥದ್ದು ಈ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಹ್ಯಾಬಿಟಾಟ್ನ ಮೂಲ ಉದ್ದೇಶವಾಗಿರ್ತದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ನ್ಯಾಷನಲ್ ವಾಟರ್ ಮಿಷನ್. ಸೊ ಈ ನ್ಯಾಷನಲ್ ವಾಟರ್ ಮಿಷನ್ ಪ್ರಮುಖವಾಗಿ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್, ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರೆಜಿನ್ಯುವೇಷನ್. ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್, ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರೆಜಿನ್ಯುವೇಷನ್ ಅನ್ನುವಂತಹ ಮಿನಿಸ್ಟ್ರಿ ಈ ಒಂದು ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದು, ಪ್ರಮುಖವಾಗಿ ನೀರಿಗೆ ಸಂಬಂಧಿಸಿದಂತೆ ಉಳಿಸುವಂಥದ್ದು. ಮುಂದಿನ ದಿನಗಳಲ್ಲಿ ನೀರೇ ಈ ದೇಶದ ಒಂದು ಬಹಳ ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಎದ್ದೇಳುವ ಸಾಧ್ಯತೆಗಳಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ನ್ಯಾಷನಲ್ ವಾಟರ್ ಮಿಷನ್ ಜಾರಿಗೆ ತಂದಿರುವಂಥದ್ದು. ನೆಕ್ಸ್ಟ್, ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಿಂಗ್ ಹಿಮಾಲಯನ್ ಎಕೋಸಿಸ್ಟಮ್. ಸೊ ಹಿಮಾಲಯ ವಾತಾವರಣವನ್ನು ಸಂರಕ್ಷಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಈ ಕಾರ್ಯಕ್ರಮವನ್ನು ಕೈಗೊಳ್ತಾ ಇರುವಂತಹ ಮಿನಿಸ್ಟ್ರಿ ಯಾವುದು? ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಒಂದು ಹಿಮಾಲಯನ್ ಎಕೋಸಿಸ್ಟಮನ್ನು ಸಂರಕ್ಷಿಸುವಂತಹ ಕಡೆಗೆ ಕೆಲಸಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು ನೀವು ನೆನ್ಪಿಟ್ಕೋಬೇಕಾಗಿದೆ. ನೆಕ್ಸ್ಟ್, ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್. ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಮುಖವಾಗಿ ಕೃಷಿ ಕ್ಷೇತ್ರದಲ್ಲಿ ಆಗಬೇಕಾದಂತಹ ವಿಷಯಗಳಿಗೆ ಮಾತಾಡ್ತಿದೆ. ಆಬ್ವಿಯಸ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ನಡೆಸ್ಕೊಂಡು ಹೋಗುತ್ತದೆ ಅನ್ನುವಂಥದ್ದು ಏನು ಜಾಸ್ತಿ ಡಿಸ್ಕಸ್ ಮಾಡಬೇಕಾಗಿಲ್ಲ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಇಲ್ಲಿ ಒಟ್ಟಾರೆ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ಕೃಷಿ ಚಟುವಟಿಕೆಗಳ ಮೇಲೆ ಆಗಬಹುದಾದಂತಹ ಹೊಡೆತ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಕೈಗೊಳ್ಳಬೇಕಾಗಿರುವಂತಹ ಒಂದಿಷ್ಟು ವಿಷಯಗಳ ಸಂಬಂಧಿತ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಅದಲ್ಲದೆ ನೆಕ್ಸ್ಟ್ ಮತ್ತು ಕೊನೆಯದು ನ್ಯಾಷನಲ್ ಮಿಷನ್ ಆನ್ ಸ್ಟ್ರಾಟಜಿಕ್ ನಾಲೆಡ್ಜ್. of climate change. So National Mission on Strategic Knowledge for Climate Change ಪ್ರಮುಖವಾಗಿ ದೇಶದಲ್ಲಿ ಮಾತಾಡ್ತಾ ಇರುವಂಥದ್ದು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ಕೈಗೊಳ್ಳಬೇಕಾದಂತಹ ವಿವಿಧವಾದಂತಹ ಕ್ರಮಗಳ ಬಗ್ಗೆ ಜನರಲ್ಲಿ ಆಲೋಚನೆ ಹಾಗೂ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು ಇದರ ಮೂಲ ಉದ್ದೇಶವಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಈ 8 ಕಾರ್ಯಕ್ರಮಗಳು ದೇಶದಲ್ಲಿ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ತರಲಾಗಿತ್ತು ಅನ್ನುವಂಥದ್ದು ನಿಮಗೆ ಬಹುಮುಖ್ಯವಾಗಿ ಗೊತ್ತಾಗಬೇಕಾಗಿರುವಂತಹ ವಿಷಯಗಳಾಗಿರ್ತವೆ. ಇದಲ್ಲದೆ 3 ಹೊಸ ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ಆ್ಯಡ್ ಮಾಡಿದ್ದು.
ಸೊ 3 ಹೊಸ ಕಾರ್ಯಕ್ರಮಗಳು ಇವು 8ಕ್ಕೆ ಬಿಟ್ಟು ಆ್ಯಡ್ ಮಾಡಿರುವಂಥದ್ದು. ಮೊದಲನೇದಾಗಿ ಕೋಸ್ಟಲ್ ಎಕೋಸಿಸ್ಟಮ್, ಹ್ಯೂಮನ್ ಹೆಲ್ತ್, ಆ್ಯಂಡ್ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್. ಇವು 3 ಭಾಳ ಇಂಪಾರ್ಟೆಂಟು ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಆ್ಯಡ್ ಮಾಡಿರುವಂತಹ ಕಾರಣಕ್ಕೆ. ಸೊ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ ನಾವು ಪ್ರಮುಖವಾಗಿ ನ್ಯಾಷನಲ್ ಗ್ರೀನ್ ಇಂಡಿಯಾ ಮಿಷನ್ ಅಂತ ನೋಡಿದ್ವಿ, ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಹ್ಯಾಬಿಟಾಟ್ ನೋಡಿದ್ವಿ, ನ್ಯಾಷನಲ್ ಮಿಷನ್ ಆನ್ ಸೋಲಾರ್ ನೋಡಿದ್ವಿ, ನ್ಯಾಷನಲ್ ಮಿಷನ್ ಆನ್ ವಾಟರ್ ನೋಡಿದ್ವಿ, ನ್ಯಾಷನಲ್ ಮಿಷನ್ ಆನ್ ಅಗ್ರಿಕಲ್ಚರ್ ನೋಡಿದ್ವಿ ಅಥವಾ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ನೋಡಿದ್ವಿ, ನ್ಯಾಷನಲ್ ಮಿಷನ್ ಆನ್ ಹಿಮಾಲಯನ್ ಎಕೋಸಿಸ್ಟಮ್ ಅಂತ ನೋಡಿದ್ವಿ, ನ್ಯಾಷನಲ್ ಮಿಷನ್ ಆನ್ ಸ್ಟ್ರಾಟಜಿಕ್ ನಾಲೆಜ್ ಆಫ್ ಕ್ಲೈಮೇಟ್ ಚೇಂಜ್ ಅಂತ ನೋಡಿದ್ವಿ. ಇವು 8ಕ್ಕೆ ಬಿಟ್ಟು 2022ರಲ್ಲಿ ಭಾರತ ಈ ಕೋಸ್ಟಲ್ ಎಕೋಸಿಸ್ಟಮ್, ಟ್ರಾನ್ಸ್ಪೋರ್ಟ್ ಮತ್ತು ಸಸ್ಟೈನಬಲ್ ಎಕೋಸಿಸ್ಟಮ್ ಅಥವಾ ಕೋಸ್ಟಲ್ ಎಕೋಸಿಸ್ಟಮ್, ಹೆಲ್ತ್ ಮತ್ತು ಸಸ್ಟೈನಬಲ್ ಟ್ರಾನ್ಸ್ಪೋರ್ಟಿಗೆ 3 ಹೊಸ ಕಾರ್ಯಕ್ರಮಗಳನ್ನು ಆ್ಯಡ್ ಮಾಡಿದ್ದು. ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ನ ಅಡಿಯಲ್ಲಿ ಎಷ್ಟು ಸಬ್ಮಿಷನ್ಗಳು ಇದ್ದಾವೆ ಅಂತಂದರೆ 11 ಅನ್ನುವಂಥದ್ದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅದರಲ್ಲಿ ಯಾವುದೇ ರೀತಿಯ ತಪ್ಪು ಆಗಬಾರ್ದು. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಕಾನ್ಸೆಪ್ಟ್ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2021. ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2021. ಈ ಫಾರೆಸ್ಟ್ ರಿಪೋರ್ಟ್ನಲ್ಲಿ ಒಂದಿಷ್ಟು ಮಾಹಿತಿ ನಮಗೆ ನೇರವಾಗಿ ಪ್ರಿಲಿಮ್ಸಲ್ಲಿ ಕೇಳುವಂತಹ ಸಾಧ್ಯತೆಗಳಿರುವಂಥದ್ದನ್ನು ನೋಡ್ತೀವಿ. ಸೊ ಒಟ್ಟಾರೆ ಈ ಒಂದು ರಿಪೋರ್ಟ್ನಲ್ಲಿ 2019ರ ಕಂಪ್ಯಾರಿಸನ್ನಲ್ಲಿ ಸುಮಾರು 2261 ಸ್ಕ್ವೇರ್ ಕಿಲೋಮೀಟರ್ಸ್ಗಳ ಕಾಡಿನ ಏರಿಯಾವನ್ನು ನಾವು ಇನ್ಕ್ರೀಸ್ ಮಾಡೋದರಲ್ಲಿ ಸಕ್ಸಸ್ಫುಲ್ ಆಗಿದ್ದೀವಿ. ಸೊ 2019 ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಈ ಇಂಡಿಯಾ ಅಥವಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಪ್ರತಿ 2 ವರ್ಷಕ್ಕೊಮ್ಮೆ ತರುವಂತಹ ರಿಪೋರ್ಟ್ ಆಗಿರುತ್ತದೆ. ನೆನ್ಪಿಟ್ಕೊಳ್ಳಿ, ಪ್ರತಿ 2 ವರ್ಷಕ್ಕೊಮ್ಮೆ ಈ ಒಂದು ರಿಪೋರ್ಟನ್ನು ಹೊರಹಾಕಲಾಗುತ್ತದೆ. ಹಾಗೆ ಈ 2024ರಲ್ಲಿ 2022ರ ರಿಪೋರ್ಟ್ ಹೊರಬರುವಂತಹ ಸಾಧ್ಯತೆಗಳಿರ್ತವೆ. ಬಟ್ ಇವಾಗ ಎಕ್ಸಾಮಿನೇಷನ್ ನಮಗೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ 2021ರದ್ದು ರಿಪೋರ್ಟನ್ನೇ ನಾವು ತಿಳ್ಕೊಳ್ಳೋಣ. ಸೊ 2021ರ ಈ ಒಂದು ರಿಪೋರ್ಟ್ 19ರ ಪ್ರಕಾರ ಕಾಡಿನ ಒಂದು ಸಂಖ್ಯೆ ಹೆಚ್ಚಾಗಿತ್ತು. ಇದಲ್ಲದೆ ಅತಿ ಹೆಚ್ಚು ಫಾರೆಸ್ಟ್ ಏರಿಯಾ ಇರುವಂತಹ ರಾಜ್ಯ ಯಾವುದಪ್ಪ ಅಂತಂದರೆ ಮಧ್ಯಪ್ರದೇಶ್. ಅತಿ ಹೆಚ್ಚು ಫಾರೆಸ್ಟ್ ಏರಿಯಾ ಇರುವಂತಹ ರಾಜ್ಯ ಯಾವುದು ಅಂದರೆ ಮಧ್ಯಪ್ರದೇಶ್. ಹಾಗೂ ಪರ್ಸಂಟೇಜ್ ಏರಿಯಾ ಇನ್ ಟರ್ಮ್ಸ್ ಆಫ್ ಜೋಗ್ರಫಿಕಲ್ ಏರಿಯಾ ನೋಡಿದಾಗ, ಈಗ ಉದಾಹರಣೆಗೆ 100 ಸ್ಕ್ವೇರ್ ಕಿಲೋಮೀಟರ್ಗಳ ಒಂದು ರಾಜ್ಯ ಇದೆ, ಅದರಲ್ಲಿ ಎಷ್ಟು ಸ್ಕ್ವೇರ್ ಕಿಲೋಮೀಟರ್ಗಳು ಕಾಡಿನ ಪ್ರಮಾಣ ಇದೆ ಅನ್ನುವಂಥದ್ದು, ಅಂದರೆ ಒಂದು ರಾಜ್ಯದ ಎಷ್ಟು ವಿಸ್ತೀರ್ಣ ಇದೆಯೋ ಆ ವಿಸ್ತೀರ್ಣದಲ್ಲಿ ಇರುವಂತಹ ಕಾಡಿನ ಪ್ರಮಾಣವನ್ನು ನೋಡಿದಾಗ ಅತಿ ಹೆಚ್ಚು ಇರುವಂಥದ್ದು ಮೊದಲನೇದು ಮಿಜೋರಂ 84.53% ಮಿಜೋರಂದು ಕಾಡೇ ಆಗಿರುವಂಥದ್ದು. ಎರಡನೇ ಹಂತದಲ್ಲಿ ಅರುಣಾಚಲ್ ಪ್ರದೇಶ್ 79.33% ಅರುಣಾಚಲ್ ಪ್ರದೇಶ್ ಕಾಡಿನ ಒಂದು ಜಾಗ ಆಗಿದೆ. ಮೂರನೇ ಹಂತದಲ್ಲಿ ಮೇಘಾಲಯ. ಸೊ ಮೇಘಾಲಯದಲ್ಲಿ ರಾಜ್ಯದ 76% ಭಾಗವು ಕಾಡಾಗಿರುವಂಥದ್ದು. ಸೊ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ನ ಪ್ರಕಾರ 2261 ಸ್ಕ್ವೇರ್ ಕಿಲೋಮೀಟರ್ಗಳ ಕಾಡಿನ ಪ್ರಮಾಣ ಹೆಚ್ಚಾಗಿದ್ದು, ಅತಿ ಹೆಚ್ಚು ಕಾಡು ಕಾಣಿಸ್ಕೊಳ್ಳುವಂಥದ್ದು ನಾವು ಮಧ್ಯಪ್ರದೇಶದಲ್ಲಿ, ಹಾಗೂ ಭೂಮಿಯ ಒಂದು ಗಾತ್ರ ಅಥವಾ ವಿಸ್ತೀರ್ಣದ ಸಂದರ್ಭದಲ್ಲಿ ನೋಡಿದಾಗ ಅತಿ ಹೆಚ್ಚು ಮಿಜೋರಂ, ಎರಡನೇ ಹಂತದಲ್ಲಿ ಅರುಣಾಚಲ್ ಪ್ರದೇಶ್, ಮೂರನೇ ಹಂತದಲ್ಲಿ ಮೇಘಾಲಯವನ್ನು ಕಾಣಿಸ್ಕೊಳ್ತೀವಿ ಅನ್ನುವಂಥದ್ದನ್ನು ಇಲ್ಲಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇರುವಂಥದ್ದು ಗ್ರೌಂಡ್ ವಾಟರ್, ಅಂದರೆ ಭೂಜಲ ಅಂತ ನಾವು ಏನು ಕರಿತೀವೋ ಅದನ್ನು ಗ್ರೌಂಡ್ ವಾಟರ್ ಅಂತ ಕರಿತೀವಿ. ಇದನ್ನು ಓದ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಪ್ರತಿ ವರ್ಷ ನಾವು 22 ಮಾರ್ಚ್ UN ಗ್ರೌಂಡ್ ವಾಟರ್ ಅಥವಾ ವರ್ಲ್ಡ್ ವಾಟರ್ ಡೇ ಆಗಿ ಆಚರಣೆ ಮಾಡ್ತೀವಿ. ವರ್ಲ್ಡ್ ವಾಟರ್ ಡೇ ಎನ್ನಾಗಿ ಆಚರಣೆ ಮಾಡ್ತೀವಿ.
ಸೊ 22 ಮಾರ್ಚ್ ವರ್ಲ್ಡ್ ವಾಟರ್ ಡೇ ಆಗಿರುವಂತಹ ಸಂದರ್ಭದಲ್ಲಿ ನಾವು ಭೂಜಲಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ನಾವು ತಿಳ್ಕೊಳ್ಳೋಣ. ಈ ಭೂಜಲ ಸಂಬಂಧಿತ ಮಾಹಿತಿಯನ್ನು ನೋಡಿದಾಗ ಭೂಮಿಯ ಮೇಲೆ ಇರುವಂತಹ ನೀರಿನ ಪ್ರಮಾಣದಲ್ಲಿ 62% ನೀರು ಭೂಜಲವಾಗಿದೆ. ಹಾಗೂ ಸ್ವಚ್ಛ ಅಥವಾ ಕುಡಿಯುವ ನೀರಿನ ಪ್ರಮಾಣ ನೋಡಿದಾಗ 30% ಭೂಜಲದ ರೀತಿಯಲ್ಲಿ ಇರುವಂಥದ್ದು. ಸೊ ಒಟ್ಟು ಭೂಮಿಯ ಮೇಲೆ ಇರುವಂತಹ ಕುಡಿಯುವ ನೀರಿನ ಅಥವಾ ಒಟ್ಟು ನೀರಿನ ಪ್ರಮಾಣದಲ್ಲಿ 62% ಭೂಜಲ ರೂಪದಲ್ಲಿದೆ. ಹಾಗೂ ಕುಡಿಯುವ ನೀರಿನ ಪ್ರಮಾಣದಲ್ಲಿ ನೋಡಿದಾಗ 30% ಭೂಜಲದಲ್ಲಿ ನಾವು ಕಾಣಿಸ್ಕೊಳ್ತೀವಿ, ಗ್ರೌಂಡ್ ವಾಟರಲ್ಲಿ ನಾವು ಕಾಣಿಸ್ಕೊಳ್ತೀವಿ. ಸೊ ಈ 22 ಮಾರ್ಚ್ UN ವರ್ಲ್ಡ್ ವಾಟರ್ ಡೇ ಆಗಿ ಆಚರಣೆ ಮಾಡ್ತಿರುವಂಥದ್ದು ಪ್ರಮುಖವಾಗಿ ಪ್ರಪಂಚ ಮಟ್ಟದಲ್ಲಿ ನೀರಿಗೆ ಸಂಬಂಧಿಸಿದಂತಹ ಪ್ರಾಮುಖ್ಯತೆ ಮತ್ತು ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕೈಗೊಳ್ಳಬೇಕಾದಂತಹ ಕ್ರಮಗಳ ಸಂಬಂಧಿತ ಇಲ್ಲಿ ಚರ್ಚೆಯನ್ನು ಮಾಡುವಂಥದ್ದು. ಇದಲ್ಲದೆ ಇಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ 2024 ಒಂದು ಥೀಮ್ ಏನಿತ್ತು ಈ UN ವರ್ಲ್ಡ್ ವಾಟರ್ ಡೇ ಅಂತಂದಾಗ ವಾಟರ್ ಫಾರ್ ಪೀಸ್, ವಾಟರ್ ಫಾರ್ ಪೀಸ್ ಅನ್ನುವಂಥದ್ದು ಈ UN ವರ್ಲ್ಡ್ ವಾಟರ್ ಡೇನ ಥೀಮ್ ಆಗಿತ್ತು 2024. 2023 ಏನು ಇತ್ತು ಥೀಮ್ ಅಂತ ಯಾರಾದರೂ ಕೇಳಿದರೆ ಬಿ ದ ಚೇಂಜ್, ಬಿ ದ ಚೇಂಜ್ ಹೇಳಕ್ಕೆ ಬರಲ್ಲ, ಎಕ್ಸಾಮಿನೇಷನಲ್ಲಿ ಏನು ಬೇಕಾದರೂ ಕೇಳ್ಬೋದು. ಅದಕ್ಕೋಸ್ಕರ ಸೇಫರ್ ಸೈಡಿಗೆ 2 ವರ್ಷದ ನೋಡ್ಕೊಳ್ಳೋಣ. ಸೊ ವಾಟರ್ ಫಾರ್ ಪೀಸ್ ಅನ್ನುವಂಥದ್ದು 2024 ಥೀಮ್ ಆಗಿರುತ್ತದೆ. 2023 ಬಿ ದ ಚೇಂಜ್ ಅನ್ನುವಂಥದ್ದು ಪ್ರಮುಖವಾದಂತಹ ಅಂಶ ಇಲ್ಲಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಪ್ರಾಜೆಕ್ಟ್ ಟೈಗರ್. ಪ್ರಾಜೆಕ್ಟ್ ಟೈಗರ್ ಹೆಸರೇ ಹೇಳುತ್ತೆ, ನಮಗೆ ದೇಶದಲ್ಲಿ ಹುಲಿ ಸಂರಕ್ಷಣೆಗೆ ಸಂಬಂಧಿಸಿದಂತೆ ತಂದಂತಹ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮ ಇದಾಗಿರುವಂಥದ್ದು. ಈ ಕಾರ್ಯಕ್ರಮವನ್ನು 1 ಏಪ್ರಿಲ್ 1973 ಜಾರಿಗೆ ತರಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರಮುಖವಾಗಿ ಹುಲಿಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ದೇಶದಲ್ಲಿ ಒಂದಿಷ್ಟು ಕೆಲಸಗಳನ್ನು ಕೈಗೊಳ್ಳುವಂಥದ್ದು ಮೂಲ ಉದ್ದೇಶವಾಗಿತ್ತು. ಈ ಒಂದು ಕಾರ್ಯಕ್ರಮವು ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತದೆ. ನೆನ್ಪಿಟ್ಕೊಳ್ಳಿ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತದೆ. ಅಂದರೆ ಕೇಂದ್ರ ಸರ್ಕಾರ ಸ್ಕೀಮ್ನ ಒಂದಿಷ್ಟು ಭಾಗದ ಹಣವನ್ನು ಕೇಂದ್ರ ಸರ್ಕಾರ ಕೊಡುವಂಥದ್ದು ಮತ್ತು ಅದಲ್ಲದೆ ಉಳಿದಂತಹ ಹಣವನ್ನು ರಾಜ್ಯ ಸರ್ಕಾರಗಳು ಹಾಕಬೇಕಾಗಿರುತ್ತದೆ ಕಾರ್ಯಕ್ರಮವನ್ನು ಕೈಗೊಳ್ಳೋದಕ್ಕೆ. ಈ ಕಾರ್ಯಕ್ರಮವನ್ನು ಕಾರ್ಯರೂಪಕ್ಕೆ ತರಲು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅನ್ನುವಂತಹ ಒಂದು ಸಂಸ್ಥೆಯನ್ನು ರಚನೆ ಮಾಡಲಾಗಿದೆ. ಇನ್ಸ್ಟಿಟ್ಯೂಷನ್ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇನ್ಸ್ಟಿಟ್ಯೂಷನನ್ನು ರಚನೆ ಮಾಡಿರುವಂಥದ್ದು ನಿಮಗೆ ಇಲ್ಲಿ ನೆನಪಿಟ್ಕೋಬೇಕು. ಈ ಒಂದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಕಾನೂನಿನ ಅಡಿಯಲ್ಲಿ ರಚನೆ ಮಾಡಿದ್ದು. ಈ ಒಂದು ಕಾನೂನು ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಗೆ ಅಧಿಕಾರಗಳನ್ನು ಒದಗಿಸುತ್ತೆ, ಇದನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ. ಇದಲ್ಲದೆ ಪ್ರತಿ ವರ್ಷ ನಾವು ಜುಲೈ 29ನೇ ತಾರೀಕಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಜುಲೈ 21 ಬಹಳ ಇಂಪಾರ್ಟೆಂಟು. ಈ ಡೇಟ್ಸ್ಗಳನ್ನು ಕೇಳುವಂತಹ ಸಾಧ್ಯತೆಗಳು ಒಂದ್ಸರಿ ಬಹಳ ಇರ್ತವೆ. ಸೊ ಇಂಟರ್ನ್ಯಾಷನಲ್ ಟೈಗರ್ ಡೇ ಅನ್ನಾಗಿ ಆಚರಣೆ ಮಾಡ್ತಾ ಇತ್ತು. ಈ ಒಂದು ಇಂಟರ್ನ್ಯಾಷನಲ್ ಟೈಗರ್ ಡೇ ಯಾಕೆ ಜುಲೈ 29ನೇ ತಾರೀಕಿಗೆ ಮಾಡ್ತಾ ಇದ್ದೀವಿ ಅಂತಂದರೆ, ಮೊದಲನೇ ಬಾರಿಗೆ ಈ ಟೈಗರ್ಗೆ ಸಂಬಂಧಿಸಿದಂತೆ ಟೈಗರ್ ಸಮ್ಮಿಟನ್ನು ಸೇಂಟ್ ಪೀಟರ್ಸ್ಬರ್ಗ್ ರಷ್ಯಾದಲ್ಲಿ ಈ ಒಂದು ಜುಲೈ 21ನೇ ತಾರೀಕು 2010 ಕೈಗೊಳ್ಳಲಾಗಿತ್ತು. ಅದರ ಆಧಾರದ ಮೇಲೆ ಅವತ್ತಿಂದ ಜುಲೈ 10 ನಂತರದಲ್ಲಿ ನಾವು ಇಂಟರ್ನ್ಯಾಷನಲ್ ಟೈಗರ್ ಡೇಯನ್ನು ಈ ಒಂದು ದಿನದಂದು ಆಚರಣೆ ಮಾಡ್ತಾ ಇದ್ದೀವಿ. ಇದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಹುಲಿಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಒಂದು ಕಾರ್ಯಕ್ರಮವನ್ನು ತರಲಾಗಿತ್ತು. ಆ ಕಾರ್ಯಕ್ರಮದ ಹೆಸರು TX2 ಅಂತ ಕರಿತೀವಿ. ಸೊ TX2 ಅಂತ ಹೇಳಿ ಏನಾದರೂ ರೀಸೆಂಟಾಗಿ ನ್ಯೂಸಲ್ಲಿ ಇತ್ತು, ಇದು ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದನ್ನು ಪ್ರಶ್ನೆಯಾಗಿ ಕೇಳಿದಂತಹ ಸಂದರ್ಭದಲ್ಲಿ ದಯವಿಟ್ಟು ಅದು ಹುಲಿಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಇರುವಂತಹ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮ ಅನ್ನುವಂಥದ್ದು ನೀವು ಅಲ್ಲಿ ಹೇಳಬೇಕಾಗಿರುವಂಥದ್ದು. ಇದಲ್ಲದೆ ದೇಶದಲ್ಲಿ ಹುಲಿಗಳ ಸಂಖ್ಯೆಯನ್ನು ನೋಡಿದಂತಹ ಸಂದರ್ಭದಲ್ಲಿ
ಹೈಯೆಸ್ಟ್ ಯಾವ ಒಂದು ರಾಜ್ಯಗಳಲ್ಲಿ ನಾವು ಕಾಣಿಸ್ಕೊಳ್ತಾ ಇದ್ದೀವಿ ಅಂತಂದಾಗ ಮೊದಲನೇದು ಮಧ್ಯಪ್ರದೇಶ್ 526, ಎರಡನೇದು ಕರ್ನಾಟಕ 524, ಮೂರನೇದು ಉತ್ತರಾಖಂಡ್ 442. ಸೊ ಈ ಸಂಖ್ಯೆಯನ್ನು ಇನ್ನೊಂದ್ಸರಿ ವೆರಿಫೈ ಮಾಡೋಣ, ಬಿಕಾಸ್ ಈ ಒಂದು ಸಂಖ್ಯೆ 2023 ಸಂದರ್ಭದಲ್ಲಿ ಈಗ ಏನಾರ ಬದಲಾವಣೆ ಆಯ್ತಾ ನೋಡ್ತೀನಿ. ಬಟ್ ಮೋರಲ್ಲೆಸ್ ಇಷ್ಟೇ ಇರುತ್ತೆ. ಮಧ್ಯಪ್ರದೇಶ್ ಮೊದಲನೇ ಸ್ಥಾನ ಇದೆ, ಕರ್ನಾಟಕ 2ನೇ ಸ್ಥಾನದಲ್ಲಿ, 3ನೇ ಸ್ಥಾನದಲ್ಲಿ ಉತ್ತರಾಖಂಡ್ ಇರುವಂಥದ್ದು ಪ್ರಮುಖವಾಗಿ ಇಲ್ಲಿ ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ಪ್ರಾಜೆಕ್ಟ್ ಟೈಗರ್ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮವಾಗಿತ್ತು. 1973ರಲ್ಲಿ ಶುರು ಮಾಡಲಾಗಿತ್ತು. ಅಲ್ಲಿ ಪ್ರಮುಖವಾಗಿ ಹುಲಿ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕೈಗೊಂಡಂತಹ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮವಾಗಿತ್ತು. ನೆಕ್ಸ್ಟ್, ಚೀತಾ ರೀಇಂಟ್ರೊಡಕ್ಷನ್ ಪ್ಲಾನ್. ಇದು ಬಹಳ ನ್ಯೂಸಲ್ಲಿತ್ತು. ಚೀತಾ ರೀಇಂಟ್ರೊಡಕ್ಷನ್ ಪ್ಲಾನ್. ನಿಮಗೆಲ್ಲ ಭಾರತದಲ್ಲಿ 12 ಚೀತಾಗಳನ್ನು ಸೌತ್ ಆಫ್ರಿಕಾ ನಮೀಬಿಯಾದಿಂದ ತಂದಿರುವಂಥದ್ದು ಗೊತ್ತೇ ಇರುವಂತಹ ಮಾಹಿತಿ ಆಗಿರುತ್ತದೆ. ಸೊ ಈ ಚೀತಾಗಳನ್ನು ಭಾರತದಲ್ಲಿ 1960ರ ಒಂದು ದಶಕದಲ್ಲಿ ಹೆಚ್ಚಿನ ಬೇಟೆ ಮತ್ತು ಇನ್ನಿತರ ಮನುಷ್ಯನ ಚಟುವಟಿಕೆಗಳಿಂದ ಚೀತಾಗಳು ಭಾರತದಿಂದ ನಿರ್ನಾಮ ಆಗೋಗಿದ್ವು. ಈ ಚೀತಾಗಳು ಪ್ರಮುಖವಾಗಿ ಫಾರೆಸ್ಟ್ ಎಕೋಸಿಸ್ಟಮನ್ನು ಬ್ಯಾಲೆನ್ಸ್ ಮಾಡೋದರಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಅಂದರೆ ಒಂದು ಎನ್ವೈರ್ಮೆಂಟಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ಒಂದಿಷ್ಟು ಸ್ಪೀಷೀಸ್ಗಳ ಪ್ರಾಮುಖ್ಯತೆ ಬಹಳ ದೊಡ್ಡದಾಗಿರುತ್ತೆ. ಅದರಲ್ಲಿ ಚೀತಾಗಳು ಸಹ ಒಂದು ಮಹತ್ತರವಾದಂತಹ ಸ್ಥಾನವನ್ನು ಪಡ್ಕೊಳ್ತವೆ. ಆ ಕಾರಣದಿಂದ ಚೀತಾ ರೀಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಭಾರತದ ಎಕಾಲಜಿಕಲ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ ಒಂದು ಪ್ರಮುಖವಾದಂತಹ ಅಸ್ತ್ರ ಮತ್ತು ವ್ಯವಸ್ಥೆ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗಿತ್ತು. ಈ ಒಂದು ಚೀತಾ ಏನು ಭಾರತಕ್ಕೆ ತರಲಾಗಿದೆಯೋ ಇವುಗಳನ್ನು ಕೂನೋ ನ್ಯಾಷನಲ್ ಪಾರ್ಕ್ನಲ್ಲಿ ಮಾಡಲಾಗ್ತದೆ. ಸೊ ಕೂನೋ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಮಧ್ಯಪ್ರದೇಶ್. ಯಾಕೆ ಕೂನೋ ನ್ಯಾಷನಲ್ ಪಾರ್ಕನ್ನೇ ಸೆಲೆಕ್ಟ್ ಮಾಡಲಾಯಿತು ಅಂತಂದರೆ, ಕೂನೋ ನ್ಯಾಷನಲ್ ಪಾರ್ಕ್ ಮಾತ್ರ ದೇಶದಲ್ಲಿ ಇರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿರುತ್ತದೆ ಎಲ್ಲಿ ಆ ಕಾಡಿನಲ್ಲಿ ಇರುವಂತಹ ಜನಗಳನ್ನು ರೀಲೊಕೇಟ್ ಮಾಡಲಾಗಿದೆ. ಯಾರೂ ಸಹ ಈ ಕಾಡು ಜನ ಆಗಿರಬಹುದು, ಇನ್ನಿತರ ಮಾನವ ಚಟುವಟಿಕೆಗಳಿಗೆ ಅವಕಾಶವೇ ಇಲ್ಲ. ಆ ಕಾರಣದಿಂದ ಕೂನೋ ನ್ಯಾಷನಲ್ ಪಾರ್ಕನ್ನು ಸೆಲೆಕ್ಟ್ ಮಾಡಲಾಗಿರುವಂಥದ್ದು. ಸೊ ಕೂನೋ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತಂದರೆ ಮಧ್ಯಪ್ರದೇಶದಲ್ಲಿದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಸೌತ್ ಆಫ್ರಿಕಾದಿಂದ ಈ ಚೀತಾಗಳನ್ನು ತರ್ತಾ ಇರುವಂಥದ್ದು. ಈ ಚೀತಾದ ಒಂದು ಸೈಂಟಿಫಿಕ್ ನೇಮ್ ಏನು ಅಂತಂದರೆ ಅಸಿನಾನಿಕ್ಸ್ ಜುಬಾಟಸ್. ಅಸಿನಾನಿಕ್ಸ್ ಇದೇನೋ ಭಾರಿ ಸೈಂಟಿಫಿಕ್ ಹೆಸರು ಐತಿ. ಸೊ ನೆನ್ಪಿಟ್ಕೊಳ್ಳಿ ಅಷ್ಟೇ, ಇದನ್ನು ಬೈಹಾಟ್ ಹೊಡ್ಯಕ್ಕೆ ಹೋಗ್ಬೇಡ್ರಿ. ಅಸಿನಾನಿಕ್ಸ್ ಜುಬಾಟಸ್ ವೆನಾಟಿಕಸ್ ಅಂತ ಹೇಳಿ, ವೆನಾಟಿಕಸ್. ಸೊ ಇದು ಸೈಂಟಿಫಿಕ್ ನೇಮ್ ಆಗಿರ್ತದೆ, ಒಂದೊಂದು ಸರಿ ಕೇಳೋ ಸಾಧ್ಯತೆಗಳಿರ್ತವೆ, ಅದಕ್ಕೋಸ್ಕರ ಬರೆದೆ. ನೆಕ್ಸ್ಟ್, ಈ ಚೀತಾಗಳಿಗೆ ಸಂಬಂಧಿಸಿದಂತೆ ಇನ್ನೊಂದು ಪ್ರಮುಖವಾದಂತಹ ಅಂಶ ನೆನ್ಪಿಟ್ಕೋಬೇಕಾಗಿರುವಂಥದ್ದು, ನಮೀಬಿಯಾ ರಾಷ್ಟ್ರ ಏನು ಆಫ್ರಿಕಾದಲ್ಲಿದೆಯೋ ಇದನ್ನು ಚೀತಾ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ. ಸೊ ಅತಿ ಹೆಚ್ಚು ಚೀತಾಗಳು ಪ್ರಪಂಚದಲ್ಲಿ ಎಲ್ಲಿ ಸಿಗ್ತವೆ ಅಂತಂದರೆ ನಮೀಬಿಯಾ ರಾಷ್ಟ್ರದಲ್ಲಿ ಸಿಗ್ತವೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು. ಹಾಗಾದರೆ ಭಾರತದಲ್ಲಿ ಈ ಚೀತಾಗಳನ್ನು ಬರೀ ಕೂನೋ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶದಲ್ಲಿ ಏನಿದೆಯೋ ಅಲ್ಲೇ ಅಷ್ಟೇ ತರ್ತಾ ಇದ್ದಾರಾ, ಇನ್ಯಾವುದಾದ್ರೂ ಇದಾವ ಅಂತ ಹೇಳಿ. ಸೊ ಇನ್ನೊಂದಿಷ್ಟು ಸೈಟ್ಸ್ಗಳನ್ನು ರೆಕಮೆಂಡ್ ಮಾಡಲಾಗಿದೆ. ಆ ಸೈಟ್ಸ್ಗಳನ್ನು ತಿಳ್ಕೊಳ್ಳೋಣ, ಸೊ ದ್ಯಾಟ್ ಆ ಸೈಟ್ಸಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬಂದಂತಹ ಸಂದರ್ಭದಲ್ಲಿ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಎರಡನೇದು ನೌರಾದೇಹಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ನೌರಾದೇಹಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಸಹ ಮಧ್ಯಪ್ರದೇಶದಲ್ಲಿರುವಂಥದ್ದು. ನೆಕ್ಸ್ಟ್, ಮೂರನೇದು ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಬೈನ್ಸೋಘರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಬೈನ್ಸೋಘರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಸಹ ಮಧ್ಯಪ್ರದೇಶದಲ್ಲಿರುವಂಥದ್ದು. ನೆಕ್ಸ್ಟ್, ಶಾಘರ್ ಬಲ್ಜ್. ನೆಕ್ಸ್ಟ್, ಮುಕುಂದ
ಟೈಗರ್ ರಿಸರ್ವ್, ಮುಕುಂದ ಟೈಗರ್ ರಿಸರ್ವ್ ರಾಜಸ್ಥಾನ್. ನೆಕ್ಸ್ಟ್ ಶಾಘರ್ ಬಲ್ಜೆ ಇದು ರಾಜಸ್ಥಾನ್, ಜೈಸಲ್ಮೇರಲ್ಲಿದೆ. ಸೊ ಮುಕುಂದ ಟೈಗರ್ ರಿಸರ್ವ್, ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ನೌರಾದೇಹಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಶಾಘರ್ ಬಲ್ಜೆ, ಜೈಸಲ್ಮೇರ್, ರಾಜಸ್ಥಾನ್. ಸೊ ಈ ಒಂದು 5 ಜಾಗಗಳು ಏನಿದ್ದಾವೆ, ನೌರಾದೇಹಿ, ಗಾಂಧಿ ಸಾಗರ್, ಮುಕುಂದ, ಶಾಘರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಇವು 4 ಜಾಗಗಳು ಮುಂದಿನ ದಿನಗಳಲ್ಲಿ ಚೀತಾ ರೀಇಂಟ್ರೊಡಕ್ಷನ್ ಪ್ರೋಗ್ರಾಮಿಗೆ ಕೈಗೊಳ್ಳಬಹುದು ಅನ್ನುವಂತಹ ಅಥವಾ ಪ್ರಯತ್ನಗಳನ್ನು ಕೈಗೊಳ್ಳಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಇನ್ನೊಂದು ಪ್ರಮುಖವಾದಂತಹ ವಿಷಯ, ಈ ಚೀತಾಗಳಿಗೆ ಸಂಬಂಧಿಸಿದಂತೆ ಮಾತಾಡಬೇಕಾದ್ರೆ ತಿಳ್ಕೊಬೇಕಾಗಿರುವಂಥದ್ದು ಸೈಟಸ್ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಅಗ್ರಿಮೆಂಟ್ ಅಥವಾ ಸಂಸ್ಥೆಯ ಬಗ್ಗೆ ತಿಳ್ಕೊಬೇಕು. ಸೊ ಈ ಒಂದು ಸೈಟಸ್ನ ಫುಲ್ ಫಾರ್ಮ್ ಕೇಳಿದಾಗ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಶೀಸ್ ಅಂತಾನೆ ಕರಿತೀವಿ. ಸೊ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಶೀಸ್. ಒಂದ್ಸರಿ ತಿಳ್ಕೊಂಬಿಡಿ, ಬಿಕಾಸ್ ನೆಕ್ಸ್ಟ್ ಟೈಮ್ ಇದು ಬಂದಾಗ ಇದ್ರ ಬಗ್ಗೆ ಅಷ್ಟೊಂದು ನಾವು ಕೂಲಂಕುಷವಾಗಿ ಮಾತಾಡಲ್ಲ. ಸೊ ಬಹಳ ಸಂಕ್ಷಿಪ್ತವಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಈಸಿಯಾಗಿ ಅನುಕೂಲ ಆಗುತ್ತದೆ ಒಂದಿಷ್ಟು ಮೊದಲನೇ ಕ್ಲಾಸನ್ನು ಡೀಟೇಲ್ ಆಗಿ ತಿಳ್ಕೊಂಡಾಗ. ಸೊ ಸೈಟಸ್ ಅನ್ನುವಂಥದ್ದು ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಶೀಸ್ ಅನ್ನುವಂಥದ್ದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಇದರ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಡೇಂಜರ್ಡ್ ಸ್ಪೀಶೀಸ್ಗಳ ಒಂದು ವ್ಯಾಪಾರವನ್ನು ತಡೆ ಹಿಡಿಯುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಉದಾಹರಣೆಗೆ ಬಹಳಷ್ಟು ಭಾರತದಲ್ಲಿ ಸಿಗುವಂತಹ ಸ್ಪೀಶೀಸ್ಗಳ ಡಿಮಾಂಡ್ ಬೇರೆ ರಾಷ್ಟ್ರಗಳಲ್ಲಿರುತ್ತೆ. ಅದಕ್ಕೋಸ್ಕರ ಅವುಗಳನ್ನು ಇಲ್ಲಿಗಲ್ ಮಾರ್ಕೆಟಿಂಗ್ ಅಥವಾ ಇಲ್ಲಿಗಲ್ ಮಾರ್ಕೆಟಲ್ಲಿ ಮಾರಾಟ ಮಾಡುವಂಥದ್ದನ್ನು ತಡೆ ಹಿಡಿಯುವಂಥದ್ದು ಒಂದು ಅಂತಾರಾಷ್ಟ್ರೀಯ ಕಾನೂನಿನ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ಈ ಸೈಟಸನ್ನು ಜಾರಿಗೆ ತರಲಾಯಿತು. ಈ ಸೈಟಸ್ನ ಅಡಿಯಲ್ಲಿ ಪ್ರಮುಖವಾಗಿ ಪ್ರಾಣಿಗಳ ರಕ್ಷಣೆಯನ್ನು 3 ಅಪೆಂಡಿಕ್ಸ್ಗಳಲ್ಲಿ ಕೊಡಲಾಗಿದೆ. ಒಂದು ಅಪೆಂಡಿಕ್ಸ್ 1 ಅಂತ ಕರಿತೀವಿ, ಅಪೆಂಡಿಕ್ಸ್ 2 ಮತ್ತು ಅಪೆಂಡಿಕ್ಸ್ 3. ಸೊ ಅಪೆಂಡಿಕ್ಸ್ 1ನಲ್ಲಿ ನಾವು ಕಾಣಿಸ್ಕೊಳ್ಳುವಂತಹ ಸ್ಪೀಸೀಸು ಯಾವುದಕ್ಕೆ ಹೆಚ್ಚಿನ ಸಂರಕ್ಷಣೆಯ ಅವಶ್ಯಕತೆ ಇದೆ, ಅಂದರೆ ಯಾವ ಎಂಡೇಂಜರ್ಡ್ ಇದ್ದಾವೆ, ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಗ್ತಿದ್ದಾವೆ, ಸೊ ಇದಕ್ಕೆ ಹೆಚ್ಚಿನ ಸಂರಕ್ಷಣೆಯ ಅವಶ್ಯಕತೆ ಇದೆ. ಸೊ ಪ್ರೊಟೆಕ್ಷನ್ ಬಹಳ ದೊಡ್ಡ ಮಟ್ಟದಲ್ಲಿ ಅವಶ್ಯಕತೆ ಇರುವಂಥದ್ದು ಈ ಅಪೆಂಡಿಕ್ಸ್ 1ನಲ್ಲಿ ನಾವು ಕಾಣಿಸ್ಕೊಳ್ತಿದ್ದೀವಿ. ಎರಡನೆಯ ಅಪೆಂಡಿಕ್ಸ್ನಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇದಕ್ಕೆ ಅಷ್ಟೊಂದು ಸಂರಕ್ಷಣೆಯ ಅವಶ್ಯಕತೆ ಇಲ್ಲ, ಅಂದರೆ ಇವು ಏನು ಎಂಡೇಂಜರ್ಡ್ ಇಲ್ಲ, ಆದರೆ ಇವುಗಳ ವ್ಯಾಪಾರವನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಡೆ ಹಿಡಿಯುವಂಥದ್ದು ಬಹಳ ಪ್ರಮುಖವಾಗಿರುತ್ತದೆ. ಸೊ ನಾಟ್ ಎಂಡೇಂಜರ್ಡ್, ಬಟ್ ವ್ಯಾಪಾರ ತಡೆ ಹಿಡಿಬೇಕು. ನೆಕ್ಸ್ಟ್ ಅಪೆಂಡಿಕ್ಸ್ 3ರಲ್ಲಿ ಬರುವಂತಹ ಪ್ರಾಣಿಗಳು ಯಾವುದಾದ್ರೂ ಒಂದು ರಾಷ್ಟ್ರ, ಸಂಯುಕ್ತ ರಾಷ್ಟ್ರ ಅಥವಾ ಸೈಟಸ್ನ ಪಾಲಿಸ್ತಾ ಇರುವಂತಹ ರಾಷ್ಟ್ರ ರಿಕ್ವೆಸ್ಟ್ ಕೊಡ್ತಾರಲ್ಲ ನಮ್ಮ ದೇಶದ್ದು ಈ ಪ್ರಾಣಿಗೆ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಡೆ ಹಿಡಿಯುವ ಅವಶ್ಯಕತೆ ಇದೆ, ಸೊ ದಯವಿಟ್ಟು ಇದನ್ನು ಪರಿಗಣನೆಗೆ ತಗೊಳ್ಳಿ ಅಂತಂದಾಗ ಅಂಥವು ನಾವು ಅಪೆಂಡಿಕ್ಸ್ 3ಯಲ್ಲಿ ಕಾಣಿಸ್ಕೊಳ್ತೀವಿ. ಸೊ ಅಪೆಂಡಿಕ್ಸ್ 1 ಯಾವುದು ಎಂಡೇಂಜರ್ಡ್ ಇದ್ದಾವೆ ಅವುಗಳ ಸಂರಕ್ಷಣೆಗೆ ಬೇಕಾದಂಥದ್ದು. ಅಪೆಂಡಿಕ್ಸ್ 2 ಯಾವುದು ಎಂಡೇಂಜರ್ಡ್ ಇಲ್ಲ ಬಟ್ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ತಡೆ ಹಿಡಿಯುವ ಅವಶ್ಯಕತೆ ಇದೆ, ಅವು ಅಪೆಂಡಿಕ್ಸ್ 2ರಲ್ಲಿ ಬರ್ತವೆ. ಅಪೆಂಡಿಕ್ಸ್ 3ರಲ್ಲಿ ಯಾವುದಾದ್ರೂ ರಾಷ್ಟ್ರ ಆ ಒಂದು ಪ್ರಾಣಿಗೆ ಸಂರಕ್ಷಣೆ ಒದಗಿಸುವ ಅವಶ್ಯಕತೆ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನ್ನುವಂತಹ ಒಂದು ರಿಕ್ವೆಸ್ಟನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಅಪೆಂಡಿಕ್ಸ್ 3ರಲ್ಲಿ ಕಾಣಿಸ್ಕೊಳ್ತೀವಿ. ಈಗ ಈ ಚೀತಾ ಈ 3 ಅಪೆಂಡಿಕ್ಸ್ಗಳಲ್ಲಿ ಯಾವ ಅಪೆಂಡಿಕ್ಸ್ನಲ್ಲಿ ಬರುತ್ತದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಅಪೆಂಡಿಕ್ಸ್ 1 ಬಿಕಾಸ್ ಎಂಡೇಂಜರ್ಡ್ ಇದೆ ಆ್ಯಂಡ್ ಇದರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ಕೈಗೊಳ್ಳೋ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಪ್ರಮುಖವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಓಕೆ, ಸೊ ಇದು ಪ್ರಮುಖವಾಗಿ ಚೀತಾ ರೀಇಂಟ್ರೊಡಕ್ಷನ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ತಿಳ್ಕೊಬೇಕಾದಂತಹ ಒಂದಿಷ್ಟು ಪ್ರಮುಖವಾದಂತಹ ವಿಷಯಗಳಾಗಿತ್ತು. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್, ಆದಿತ್ಯ L1 ಮಿಷನ್. ಆದಿತ್ಯ ಅನ್ನೋ ಹೆಸರೇ ಹೇಳುವಂಥದ್ದು ಇದು ಸೂರ್ಯಕ್ಕೆ ಸಂಬಂಧಿಸಿದಂತಹ ಒಂದು ಕಾರ್ಯಕ್ರಮ ಅಂಥೇಳಿ. ಆದಿತ್ಯ L1 ಮಿಷನ್ ಪ್ರಮುಖವಾಗಿ ಇಸ್ರೋ ಕೈಗೊಳ್ತಾ ಇರುವಂತಹ ಒಂದು ಮಹತ್ತರ ಕಾರ್ಯಕ್ರಮವಾಗಿತ್ತು. ಸೂರ್ಯನನ್ನು ಅಧ್ಯಯನ ಮಾಡಲು ಒಂದು ಕೈಗೊಂಡಂತಹ ಕ್ರಮ. ಸೊ ಈ ಒಂದು ಕ್ರಮದ ಅಡಿಯಲ್ಲಿ ಒಂದು PSLV XL
PSL ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಎಕ್ಸೆಲ್ ಅನ್ನುವಂತಹ ಉಡಾನವನ್ನು ಕೈಗೊಳ್ಳಲಾಗುತ್ತೆ ಈ ಆದಿತ್ಯ L1 ಮಿಷನ್ನಿಗೆ ಸಂಬಂಧಿಸಿದಂತೆ. ಈ ಒಂದು ಸ್ಪೇಸ್ ಕ್ರಾಫ್ಟನ್ನು ಲೆಗ್ರಾಂಜೆ ಪಾಯಿಂಟ್, ಬಹಳ ಇಂಪಾರ್ಟೆಂಟು, ಲೆಗ್ರಾಂಜೆ ಪಾಯಿಂಟ್ನಲ್ಲಿ ಹೋಗಿ ಕೂರಿಸಲಾಗುತ್ತೆ. ಈಗ ಒಂದು ಕಡೆ ಸೂರ್ಯ ಇದ್ದಾನೆ ಅಂತ ಅನ್ಕೊಳ್ಳೋಣ, ಇನ್ನೊಂದು ಕಡೆ ಅರ್ತ್. ಎರಡು ದೊಡ್ಡ ಗಾತ್ರದ ವಸ್ತುಗಳಿಗೆ ತನ್ನದೇ ಆದಂತಹ ಗುರುತ್ವಾಕರ್ಷಣೆ ಶಕ್ತಿ, ಗ್ರಾವಿಟೇಷನಲ್ ಫೋರ್ಸ್ ಇರುವಂತಹ ಸಂದರ್ಭದಲ್ಲಿ ಈ ಗುರುತ್ವಾಕರ್ಷಣೆ ಶಕ್ತಿ ಯಾವುದಾದ್ರೂ ವಸ್ತು ತನ್ನ ಒಂದು ಹತ್ರ ಬಂದಂತಹ ಸಂದರ್ಭದಲ್ಲಿ ಎಳ್ಕೊಂಡ್ಬಿಡುತ್ತೆ. ಆದರೆ ಇವೆರಡರ ನಡುವೆ ಒಂದು ಪಾಯಿಂಟ್ ಇರುತ್ತೆ. ಆ ಪಾಯಿಂಟ್ನಲ್ಲಿ ಸೂರ್ಯನ ಒಂದು ಗುರುತ್ವಾಕರ್ಷಣೆ ಶಕ್ತಿ, ಗ್ರಾವಿಟೇಷನಲ್ ಫೋರ್ಸ್, ಹಾಗೂ ಅರ್ಥನ ಗುರುತ್ವಾಕರ್ಷಣೆ ಶಕ್ತಿ, ಅರ್ಥದ ಗ್ರಾವಿಟೇಷನಲ್ ಫೋರ್ಸ್ 0 ಆದಂತಹ ಸಂದರ್ಭದಲ್ಲಿ ಈ ಪಾಯಿಂಟನ್ನು ನಾವು ಲೆಗ್ರಾಂಜೆ ಪಾಯಿಂಟ್ ಅಂತ ಕರಿತೀವಿ. ಸೊ ಈ ಲೆಗ್ರಾಂಜೆ ಪಾಯಿಂಟ್ನಲ್ಲಿ ಆದಿತ್ಯ L1 ಮಿಷನ್ನನ್ನು ಕೂರಿಸ್ತಾ ಇರುವಂಥದ್ದು, ಸೊ ದಟ್ ಮುಂದಿನ ದಿನಗಳಲ್ಲಿ ಸೂರ್ಯನ ಸಂಬಂಧಿತ ಅಧ್ಯಯನವನ್ನು ಮಾಡಲು ನಮಗೆ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಸೊ ಆದಿತ್ಯ L1 ಮಿಷನ್ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದೆ ಮತ್ತು ಏನು ಲೆಗ್ರಾಂಜೆ ಪಾಯಿಂಟ್ ಅಂದರೆ ಏನು ಅನ್ನುವಂಥದ್ದು ಎರಡು ಪ್ರಮುಖವಾದಂತಹ ವಿಷಯಗಳು ಪ್ರಿಲಿಮ್ಸಲ್ಲಿ ಕೇಳಲು ಸಾಧ್ಯವಿರುವಂಥದ್ದು. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಮುಂದಿನ ಹಂತದಲ್ಲಿ ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲ, ಸಾವರಿನ್ ಗ್ರೀನ್ ಬಾಂಡ್ ಸ್ಕೀಮ್, ಗ್ರೀನ್ ಬಾಂಡ್ ಸ್ಕೀಮ್. ಸೊ ಈ ಸಾವರಿನ್ ಗ್ರೀನ್ ಬಾಂಡ್ ಸ್ಕೀಮಿಗೆ ಸಂಬಂಧಿಸಿದಂತೆ ನಾವು ಉಲ್ಲೇಖವನ್ನು ಕಂಡಿದ್ದು ಯೂನಿಯನ್ ಗವರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರದ 2022 ಮತ್ತು 23ರ ಬಜೆಟ್ನಲ್ಲಿ. ಸೊ ನಿರ್ಮಲಾ ಸೀತಾರಾಮನ್ ಅವರು 2022-23ರ ಬಜೆಟನ್ನು ಮಂಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಸಾವರಿನ್ ಗ್ರೀನ್ ಬಾಂಡಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಉಲ್ಲೇಖವನ್ನು ಮಾಡಿದ್ದಾರೆ. ಭಾಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಈ ಸಾವರಿನ್ ಗ್ರೀನ್ ಬಾಂಡ್ನ ಅಡಿಯಲ್ಲಿ ಸರ್ಕಾರ ಮಾರುಕಟ್ಟೆಯಿಂದ ಒಂದಿಷ್ಟು ಹಣವನ್ನು ಎತ್ತುವಂತಹ ಉದ್ದೇಶವನ್ನು ಇಟ್ಟಿದೆ. ಅಂದರೆ ಬಾಂಡ್ಸ್ ಅಂದರೆ ನೀವು ಬಾಂಡ್ಸ್ ಖರೀದಿ ಮಾಡ್ತೀರಾ, ಅದಕ್ಕೆ ದುಡ್ಡು ಕೊಡ್ತೀರಾ. ಆ ದುಡ್ಡು ಪ್ರಮುಖವಾಗಿ ಗ್ರೀನ್ ಬಾಂಡ್ಸಲ್ಲಿ ಹಾಕಿದಂತಹ ಸಂದರ್ಭದಲ್ಲಿ ಏನು ಹಣ ಸರ್ಕಾರ ಆ ಗ್ರೀನ್ ಬಾಂಡ್ಸಿಂದ ಪಡ್ಕೊಳ್ಳುತ್ತೋ ಆ ಹಣವನ್ನು ದೇಶದ ರೆನ್ಯೂವಬಲ್ ಎನರ್ಜಿ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುವಂಥದ್ದು. ಸೊ ಸಾವರಿನ್ ಗ್ರೀನ್ ಬಾಂಡ್ ಸ್ಕೀಮ್ 2022-23ರ ಒಂದು ಬಜೆಟ್ನಲ್ಲಿ ಮಂಡನೆ ಮಾಡಿದ್ದು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ಹೊಡೆದಾಡುವಂಥದ್ದು ಮತ್ತು COP26ನಲ್ಲಿ ಭಾರತ ಪಂಚಾಮೃತ್ ಅಂತ ಹೇಳಿ 5 ಒಂದು ಟಾರ್ಗೆಟ್ಸನ್ನು ಕೊಟ್ಟಿದೆ. ಅವುಗಳನ್ನು ಸಫಲತೆಯಿಂದ ಸಾಧಿಸಬೇಕು ಅಂತಂದರೆ ಈ ರೀತಿಯ ಆರ್ಥಿಕವಾದಂತಹ ಸಬಲೀಕರಣದ ಅವಶ್ಯಕತೆ ಇತ್ತು. ಸೊ ಆ ಆರ್ಥಿಕವಾದಂತಹ ಸಬಲೀಕರಣ ಅಥವಾ ಫೈನಾನ್ಷಿಯಲ್ ಅಸಿಸ್ಟೆನ್ಸಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಈ ಗ್ರೀನ್ ಬಾಂಡ್ ಸ್ಕೀಮನ್ನು ಜಾರಿಗೆ ತರ್ತಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ಪ್ರಮುಖವಾಗಿ ಎನ್ವಿರಾನ್ಮೆಂಟ್, ಫೈನಾನ್ಷಿಯಲ್ ರಿಕ್ವೈರ್ಮೆಂಟನ್ನು ಸ್ಯಾಟಿಸ್ಫೈ ಮಾಡುವಂಥದ್ದು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶವಾಗಿರುತ್ತದೆ. ನೆಕ್ಸ್ಟ್, T+1 ಸೆಟಲ್ಮೆಂಟ್ ಸಿಸ್ಟಮ್. T+1 ಸೆಟಲ್ಮೆಂಟ್ ಸಿಸ್ಟಮ್. ಸೊ ಒಂದೊಂದು ಟಾಪಿಕ್ಕಿಗೆ ನಿಮಗೆ ಮಹಾ ಅಂದರೆ 2-3 ಪಾಯಿಂಟೇ ಸಿಗ್ತವೆ. ದಯವಿಟ್ಟು ಅಷ್ಟೇ ನೆನ್ಪಿಟ್ಕೊಳ್ಳಿ, ಸಾಕು, ಅದ್ರ ಮೇಲೆ ಅವಶ್ಯಕತೆ ಇಲ್ಲ. T+1 ಸೆಟಲ್ಮೆಂಟ್ ಸಿಸ್ಟಮ್ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ವಿಷಯವಾಗಿರ್ತದೆ ಅಂತ ಕೇಳಿದಾಗ ನಿಮಗೆ ಶೇರ್ಸ್ ಅಥವಾ ಈಕ್ವಿಟಿಗೆ ಸಂಬಂಧಿಸಿದಂತೆ. ನೀವು ಯಾರಾದರೂ ಶೇರ್ಸ್ ಮತ್ತು ಈಕ್ವಿಟಿಯಲ್ಲಿ ಏನಾದರೂ ಹಣ ಹೂಡಿಕೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸೆಟಲ್ಮೆಂಟ್ ಅನ್ನುವಂಥದ್ದು ವೀಕ್ಲಿ ಬೇಸಿಸ್ ಮೇಲೆ ಆಗ್ತಾ ಇತ್ತು. ಆದರೆ ಜನವರಿ 27ನೇ ತಾರೀಕಿಂದ ಭಾರತದಲ್ಲಿ, ಅಂದರೆ 2023 ಜನವರಿ 27ನೇ ತಾರೀಕಿಂದ ಭಾರತದಲ್ಲಿ ಟ್ರಾನ್ಸಾಕ್ಷನ್ ಮುಗಿದಂತಹ ಒಂದು ದಿನದ ಒಳಗೆ ಅಮೌಂಟ್ ಚಂದಾದಾರರ ಅಕೌಂಟಿಗೆ ಕ್ರೆಡಿಟ್ ಆಗುವಂತಹ ವ್ಯವಸ್ಥೆಯನ್ನು ನಾವು T+1 ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ T+1 ಸೆಟಲ್ಮೆಂಟ್ ಸಿಸ್ಟಮ್ ಯಾವ ಒಂದು ವಿಷಯಕ್ಕೆ ಸಂಬಂಧಿತವಾಗಿದೆ ಅಂತ ಕೇಳಿದಾಗ ಸೆಕ್ಯೂರಿಟೀಸ್ ಮತ್ತು ಸ್ಟಾಕ್ಸ್ ಅಥವಾ ಈಕ್ವಿಟೀಸಿಗೆ ಸಂಬಂಧಿಸಿದಂತೆ ಆಗಿರುತ್ತದೆ ಅನ್ನುವಂಥದ್ದು. ಇನ್ನು ಈ ಒಂದು T+1 ಸಿಸ್ಟಮಿಗೆ ಬೇರೆ ರಾಷ್ಟ್ರಗಳು ಯಾವ್ಯಾವು ಪಾಲನೆ ಮಾಡ್ತಾ ಇದ್ದಾವೆ ಅಂದರೆ, ಇನ್ನು US ಮತ್ತು UK ಇನ್ನೂ ಇದಕ್ಕೆ ಬಂದಿಲ್ಲ, ಬಟ್ ಚೈನಾ ಇದನ್ನು ಮಾಡ್ತಾ ಇರುವಂತಹ ಸನ್ನಿವೇಶಗಳು ಇದ್ದಾವೆ. ಸೊ ಭಾರತ ಕೈಗೊಂಡಿರುವಂತಹ ಸಂದರ್ಭದಲ್ಲಿ ಭಾರತದ ಆರ್ಥಿಕ ಮಾರುಕಟ್ಟೆಯನ್ನು ಬಲಿಷ್ಠಗೊಳಿಸುವಂತಹ
ಪ್ರಯತ್ನವನ್ನು ಇಲ್ಲಿ ನಡೆಸಲಾಗ್ತಿದೆ ಅನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಇದಲ್ಲದೆ 2024 ಗಣರಾಜ್ಯೋತ್ಸವ ದಿನಕ್ಕೆ ರಿಪಬ್ಲಿಕ್ ಡೇ ಪರೇಡಿಗೆ ಗೆಸ್ಟ್ ಆಗಿ ಬಂದಿದ್ದು ಯಾರು? ಸೊ 2024 ಗಣರಾಜ್ಯೋತ್ಸವ ದಿನಕ್ಕೆ ಗೆಸ್ಟ್ ಆಗಿ ಬಂದಿದ್ದು ಫ್ರಾನ್ಸ್ನ ಅಥವಾ ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಸೊ ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಭಾರತದ ಗಣರಾಜ್ಯೋತ್ಸವ ದಿನದ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. 2023ರಲ್ಲಿ ಈಜಿಪ್ಟ್ನ ರಾಷ್ಟ್ರಪತಿಗಳಾದಂತಹ ಅಬ್ದುಲ್ ಫತೆ ಎಲ್ ಸಿಸಿ ಗೆಸ್ಟ್ ಆಗಿ ಬಂದಿದ್ದರು. 2024 ಈ ವರ್ಷ ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಬಂದಿರುವಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿರುತ್ತದೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಕಾನ್ಸೆಪ್ಟ್ ಯೂಥನೇಷಿಯಾ. ಹೋಪ್ಫುಲಿ ಈ ಪದದ ಅರ್ಥವನ್ನು ನೀವು ಕೇಳಿರ್ತೀರ. ಯೂಥನೇಷಿಯಾ ಅಂತಂದರೆ ಪ್ರಮುಖವಾಗಿ ಯಾರಾದರೂ ಒಬ್ಬರು ಪೇಷಂಟ್ ಬಳಲ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸಾವನ್ನು ಒದಗಿಸುವಂಥದ್ದು ಯೂಥನೇಷಿಯಾ ಅಂತ ಕರಿತೀವಿ. ಸೊ ಸಾವನ್ನು ಒದಗಿಸುವಂಥದ್ದು ಅಂತ ಹೇಳ್ತಿದ್ದೀನಿ ಬಿಕಾಸ್ ಅವ್ರಿಗೆ ಸಾವು ಬರ್ತಾ ಇಲ್ಲ. ಸೊ ವಾಲಂಟರಿಯಾಗಿ ಅವರಿಗೆ ಸಾವು ಕೊಡುವಂಥದ್ದು ಯೂಥನೇಷಿಯಾ ಅಂತ ಕರಿತೀವಿ. ಸೊ ಪ್ರಮುಖವಾಗಿ ಇಂಗ್ಲೀಷಲ್ಲಿ ಅದನ್ನು ಹೇಸ್ಟನಿಂಗ್ ಆಫ್ ಡೆತ್ ಆಫ್ ಎ ಪೇಷಂಟ್ ಡ್ಯೂ ಟು ವೇರಿಯಸ್ ರೀಸನ್ಸ್ ಈಸ್ ಕಾಲ್ಡ್ ಯೂಥನೇಷಿಯಾ ಅಂತ ಕರಿತೀವಿ. ಸೊ ಈ ಯೂಥನೇಷಿಯಾದಲ್ಲಿ ನಾವು 2 ಬಗೆಯ ಯೂಥನೇಷಿಯಾಗಳನ್ನು ಕಾಣಿಸ್ಕೊಳ್ತೀವಿ. ಮೊದಲನೇದು ಆಕ್ಟಿವ್ ಯೂಥನೇಷಿಯಾ ಹಾಗೂ ಎರಡನೇದು ಪ್ಯಾಸಿವ್ ಯೂಥನೇಷಿಯಾ. ಸೊ ಆಕ್ಟಿವ್ ಯೂಥನೇಷಿಯಾ, ಯಾರಾದರೂ ಒಬ್ಬ ಪೇಷಂಟ್ ಬಹಳ ಬಳಲ್ತಾ ಇದ್ದಾರೆ, ಅವ್ರಿಗೆ ಬದುಕೋಕ್ಕೆ ಆಸೆ ಇಲ್ಲ, ಬಹಳ ಹಿಂಸೆ ಆಗ್ತಾ ಇದೆ, ಕುಟುಂಬಕ್ಕೂ ಬಹಳ ಸಮಸ್ಯೆ ಆಗ್ತಿದೆ. ಆ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಇಂಜೆಕ್ಷನ್ನು ಅಥವಾ ಯಾವುದಾದ್ರೂ ಒಂದು ಮದ್ದನ್ನು ಕೊಟ್ಟು ಅವರಿಗೇನು ಸಾವಿಗೆ ಕಾರಣವಾಗುತ್ತೋ ಆ ರೀತಿಯ ಸಂದರ್ಭವನ್ನು ನಾವು ಆಕ್ಟಿವ್ ಯೂಥನೇಷಿಯಾ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಪ್ಯಾಸಿವ್ ಯೂಥನೇಷಿಯಾ ಅಂತಂದರೆ ಒಬ್ಬ ವ್ಯಕ್ತಿ ಹಾಸ್ಪಿಟಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಬದುಕಲು ಕಾರಣ ಸಪೋಸ್ ಒಂದು ವೆಂಟಿಲೇಟರ್ ಇದೆ, ಯಾವುದೊಬ್ಬ ಮನುಷ್ಯ ಇದ್ದಾನೆ, ಕೋಮದಲ್ಲಿದ್ದಾನೆ, ಒಂದು 20 ವರ್ಷದಿಂದ ಕೋಮದಾಗೆ ಇರ್ತಾನೆ, ಬಟ್ ಪ್ರತಿದಿನ ಅವನು ಆಕ್ಸಿಜನ್ ಕೊಡ್ತಾ ಇರುವಂಥದ್ದು ಆರ್ಥಿಕವಾಗಿ ಫ್ಯಾಮಿಲಿ ಮೇಲೆ ಹೊರೆ ಹಾಕ್ತಾ ಇದೆ. ಆ ಸಂದರ್ಭದಲ್ಲಿ ಪ್ಯಾಸಿವ್ ಯೂಥನೇಷಿಯಾ ಅಂದರೆ ಬರೀ ಆ ಲೈಫ್ ಸಪೋರ್ಟ್ ಸಿಸ್ಟಮನ್ನು ತೆಗೆದುಹಾಕುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಸಾವನ್ನಪ್ತಾನೆ, ಅದನ್ನು ಪ್ಯಾಸಿವ್ ಯೂಥನೇಷಿಯಾ ಅಂತ ಕರಿತೀವಿ. ಸೊ ಆಕ್ಟಿವ್ ಯೂಥನೇಷಿಯಾ ಮತ್ತು ಪ್ಯಾಸಿವ್ ಯೂಥನೇಷಿಯಾ ಒಂದು ಪ್ರಮುಖವಾದಂತಹ ಕಾನ್ಸೆಪ್ಟ್ಸ್ಗಳಾಗಿರ್ತವೆ. ಅದು ಏನು ಅನ್ನುವಂತಹ ಪ್ರಶ್ನೆ ನಿಮಗೆ ಎಕ್ಸಾಮಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರುವಂಥದ್ದು. ಓಕೆ, ಸೊ ಯೂಥನೇಷಿಯಾ ನಿಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಆಲಿವ್ ರಿಡ್ಲೆ ಟರ್ಟಲ್ಸ್. 2020 ಅಥವಾ 2017 ಎಕ್ಸಾಮಿನೇಷನಲ್ಲಿ ಒಂದಿಷ್ಟು ಪ್ರಾಣಿಗಳ ಹೆಸರು ಕೊಟ್ಟು ಅವ್ರದ್ದು IUCN ಸ್ಟೇಟಸ್ ಏನು ಅಂತ ಕೇಳಿದರು. ಸೊ ಚೀತಾದು IUCN ಸ್ಟೇಟಸ್ಸು ಥ್ರೆಟನ್ಡ್ ಇದೆ ಅನ್ನುವಂಥದ್ದು ನಿಮಗಾಗಲೇ ಗೊತ್ತಾಗಿದೆ. ನೆಕ್ಸ್ಟ್ 2ನೇ ಹಂತದಲ್ಲಿ ಈ ಆಲಿವ್ ರಿಡ್ಲೆ ಟರ್ಟಲ್ಸ್ ಅಂದರೆ ಆಮೆಗಳು ಬಹಳ ಅಂದರೆ ಪ್ರತಿ ವರ್ಷ ಈ ಡಿಸೆಂಬರಿಂದ ಮಾರ್ಚ್ ತಿಂಗಳವರೆಗೂ ಬಹಳ ದೊಡ್ಡ ಮಟ್ಟದಲ್ಲಿ ಒಡಿಸ್ಸಾ ತಟದಲ್ಲಿ ಅಥವಾ ಬೀಚಸ್ಗಳಲ್ಲಿ ಈ ಆಲಿವ್ ರಿಡ್ಲೆ ಆಮೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಮರಿ ಹಾಕೋದಕ್ಕೆ ಅಥವಾ ಮೊಟ್ಟೆ ಇಡೋದಕ್ಕೆ ಬರ್ತವೆ. ಸೊ ಆ 3-4 ತಿಂಗಳು ಆ್ಯಕ್ಚುಲಿ ಆ ಮೊಟ್ಟೆಗಳ ಸಂರಕ್ಷಣೆ ಮತ್ತು ಮೊಟ್ಟೆಗಳು ಮರಿಯಾಗಿ ಹೊಮ್ಮುವವರೆಗೂ ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಕೆಲಸಗಳನ್ನು ಕೈಗೊಳ್ಳುತ್ತೆ. ಆಲಿವ್ ರಿಡ್ಲೆ ಟರ್ಟಲ್ಸ್ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥದ್ದು ಆ ಕಾರಣಕ್ಕೆ. ಸೊ ಇದ್ರದ್ದು IUCN ಸ್ಟೇಟಸ್ ಏನಪ್ಪ ಅಂತ ನೋಡಿದಾಗ ಮೊದಲನೇದು ವಲ್ನರಬಲ್. ಸೊ IUCN ಸ್ಟೇಟಸ್ ಈ ಆಲಿವ್ ರಿಡ್ಲೆ ಟರ್ಟಲ್ಸ್ದು ವಲ್ನರಬಲ್ ಆಗಿರುತ್ತದೆ. ಹಾಗೂ ಸೈಟಸ್ನಲ್ಲಿ ನೋಡಿದಾಗ ಸೈಟಸ್ ಈಗಾಗಲೇ ನಾವು ಹೇಳಿದೆ, ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಷೀಸ್ ಅಂತ ಹೇಳಿ, ಅದರಲ್ಲಿ ನೋಡಿದಾಗ ಈ ಒಂದು ಆಲಿವ್ ರಿಡ್ಲೆ ಟರ್ಟಲ್ಸನ್ನು ಅಪೆಂಡಿಕ್ಸ್ 1ನಲ್ಲಿ ಇಡಲಾಗಿದೆ. ಸೊ
ಎಂಡೇಂಜರ್ಡ್ ಆಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವುಗಳ ವ್ಯಾಪಾರವನ್ನು ತಡೆ ಹಿಡಿಯಲಾಗಿದೆ ಅನ್ನುವಂಥದ್ದು. ಇದಲ್ಲದೆ ಈ ಆಲಿವ್ ರಿಡ್ಲೆ ಟರ್ಟಲ್ಸ್ ಸಾವನ್ನಪ್ತಾ ಇರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಮೀನುಗಾರರು ಕೈಗೊಳ್ಳುವಂತಹ ಅನ್ಸೈಂಟಿಫಿಕ್ ಫಿಶಿಂಗ್ ಎಂದಾಗಿ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅವುಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಸರ್ಕಾರದ ಒಂದು ಮೂಲ ಉದ್ದೇಶವಾಗಿರುವಂಥದ್ದು. ಇದಲ್ಲದೆ ಆಲಿವ್ ರಿಡ್ಲೆ ಟರ್ಟಲ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ 2 ಕಾನ್ಸೆಪ್ಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. IUCN ಸ್ಟೇಟಸ್ ವಲ್ನರಬಲ್ ಆಗಿರುತ್ತದೆ. ಸೈಟಸ್ ಅಥವಾ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸಲ್ಲಿ ಇದನ್ನು ಅಪೆಂಡಿಕ್ಸ್ 1ನಲ್ಲಿ ಸೇರಿಸಲಾಗಿದೆ ಅನ್ನುವಂಥದ್ದನ್ನು ಸಹ ನೀವು ನೆನ್ಪಿಟ್ಕೋಬೇಕು. ಇದಲ್ಲದೆ ನೋರೋ ವೈರಸ್ ಅನ್ನುವಂತಹ ಪದ, ನೋರೋ ವೈರಸ್. ನೋರೋ ವೈರಸ್ ಹೊಟ್ಟೆ ನೋವು, ಅಬ್ಡಾಮಿನಲ್ ಇಲ್ನೆಸ್ ಅನ್ನು ತರುವಂತಹ ಒಂದು ವೈರಸ್ ಆಗಿರುತ್ತದೆ. ಈ ಒಂದು ವೈರಸ್ ಪ್ರಮುಖವಾಗಿ ಅಬ್ಡಾಮಿನಲ್ ಹೊಟ್ಟೆ ನೋವಿಗೆ ಕಾರಣವಾಗುವಂತಹ ಒಂದು ವೈರಸ್ ಆಗಿರುವಂತಹ ಸಂದರ್ಭದಲ್ಲಿ ಇದನ್ನು ವಿಂಟರ್ ವಾಮಿಟಿಂಗ್ ಬಗ್ ಅಂತಲೂ ಕರಿತೀವಿ. ವಿಂಟರ್ ವಾಮಿಟಿಂಗ್ ಬಗ್ ಅಂತಲೂ ಕರಿತೀವಿ. ಅಬ್ಡಾಮಿನ್ಗೆ ಸಂಬಂಧಿಸಿದಂತೆ ಮಾಡುವಂತಹ ರೋಗ ಇದು ನೋರೋ ವೈರಸ್ ಆಗಿರುವಂಥದ್ದು. ಅದಲ್ಲದೆ ಇದನ್ನು ವಿಂಟರ್ ವೈರಸ್ ಬಗ್ ಅಂತಲೂ ಕರಿತೀವಿ. ಇದೊಂದು ಪ್ರಿಲಿಮ್ಸ್ ಫ್ಯಾಕ್ಟ್ಸಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ಕೋತೀವಿ. ನೆನ್ಪಿಟ್ಕೊಳ್ಳಿ ನೋರೋ ವೈರಸ್ ಅಂತಂದರೆ ಏನು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಇರುವಂತಹ ಪ್ರಮುಖವಾದಂತಹ ಕಾನ್ಸೆಪ್ಟ್ ಜೆಂಡರ್ ಗ್ಯಾಪ್ ರಿಪೋರ್ಟ್. ಈ ಜೆಂಡರ್ ಗ್ಯಾಪ್ ರಿಪೋರ್ಟ್ ಪ್ರಮುಖವಾಗಿ ಯಾವ ಒಂದು ಸಂಸ್ಥೆ ಹೊರತರುತ್ತೆ ಅಂತಂದಾಗ ವರ್ಲ್ಡ್ ಎಕನಾಮಿಕ್ ಫೋರಮ್ ಈ ಒಂದು ಜೆಂಡರ್ ಗ್ಯಾಪ್ ರಿಪೋರ್ಟನ್ನು ಹೊರತರುವಂಥದ್ದು. ಈ ಒಂದು ರಿಪೋರ್ಟನ್ನು ಪ್ರಮುಖವಾಗಿ 2006ರಿಂದ ಜಾರಿಗೆ ತರ್ತಾ ಇದ್ದು ದೇಶದಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವಿನ ಅಂತರವನ್ನು ತಿಳಿಸಿ ಅದಕ್ಕೆ ಸಂಬಂಧಿತವಾಗಿ ರಾಷ್ಟ್ರಗಳು ಕೈಗೊಳ್ಳಬೇಕಾದಂತಹ ಪಾಲಿಸೀಸ್ಗಳ ಮೇಲೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಒಟ್ಟಾರೆ ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ತಯಾರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿಷಯಗಳ ಮೇಲೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಅಂದರೆ ಒಂದಿಷ್ಟು ಪ್ಯಾರಾಮೀಟರ್ಸ್ಗಳ ಮೇಲೆ ಮಾಹಿತಿಯನ್ನು ಕನ್ಸಿಡರ್ ಮಾಡಿಕೊಂಡು ಅದರ ಮೇಲೆ ದೇಶಕ್ಕೆ ರ್ಯಾಂಕಿಂಗನ್ನು ಕೊಡಲಾಗುವಂಥದ್ದು. ಆ ರ್ಯಾಂಕಿಂಗ್ನಲ್ಲಿ ಎಕನಾಮಿಕ್, ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳನ್ನು ಅವಕಾಶ ಮಾಡಿಕೊಡಲಾಗಿದೆ, ಎಜುಕೇಷನಲ್ ಶೈಕ್ಷಣಿಕ, ಪೊಲಿಟಿಕಲ್ ರಾಜಕೀಯ ಮತ್ತು ಹೆಲ್ತ್ ಆರೋಗ್ಯ. ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಮತ್ತು ಹೆಲ್ತ್ ಕ್ಷೇತ್ರದ ಮೇಲೆ ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟನ್ನು ಹೊರತರಲಾಗುತ್ತದೆ. ಭಾರತದ ರ್ಯಾಂಕಿಂಗ್ 2023ರಲ್ಲಿ ಹೊರಹಾಕಿದ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ನಲ್ಲಿ 127 ಆಗಿರುತ್ತದೆ 146 ರಾಷ್ಟ್ರಗಳ ಪೈಕಿ. ನೆನ್ಪಿಟ್ಕೊಳ್ಳಿ, ಜೆಂಡರ್ ಗ್ಯಾಪ್ ಅಥವಾ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ನಲ್ಲಿ ಭಾರತದ ರ್ಯಾಂಕ್ 127ನೇದಾಗಿರುವಂಥದ್ದು 146 ರಾಷ್ಟ್ರಗಳ ಪೈಕಿ. ಈ ಒಂದು ರಿಪೋರ್ಟನ್ನು ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಮತ್ತು ಐತಿಹಾಸಿಕ ಆರೋಗ್ಯದ ಒಂದು ಪ್ರಾವಧಾನಗಳ ಮೇಲೆ ತಯಾರಿಸಲಾಗುತ್ತದೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಕಡೆಯಿಂದ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್. ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್. ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಪ್ರಮುಖವಾಗಿ ಕೋವಿಡ್ ಸಂದರ್ಭದಲ್ಲಿ ತಂದಂತಹ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮವಾಗಿತ್ತು. ಎಲ್ಲಿ ಉದ್ಯಮಿಗಳಿಗೆ ಪ್ರಮುಖವಾಗಿ ವ್ಯಾಪಾರವನ್ನು ಕೈಗೊಳ್ಳಲು ಬಹಳ ದೊಡ್ಡ ಮಟ್ಟದಲ್ಲಿ ಫೈನಾನ್ಷಿಯಲ್ ಹೊಡೆತ ಬಿದ್ದಿತ್ತು. ಆ ಫೈನಾನ್ಷಿಯಲ್ ಹೊಡೆತವನ್ನು ಒಂದಿಷ್ಟು ಸರ್ಕಾರದ ಕಡೆಯಿಂದ ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮನ್ನು ತರಲಾಗಿತ್ತು. ಈ ಕಾರ್ಯಕ್ರಮವನ್ನು ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಇವತ್ತಿಗೂ ಇದನ್ನು ಕೈಗೊಳ್ತಾ ಇರುವಂಥದ್ದು ಉದ್ಯಮದಾರರಿಗೆ ಅನುಕೂಲ ಆಗಲಿ ಅನ್ನುವಂಥದ್ದು. ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್, ಕ್ರೆಡಿಟ್ ಅಂತಂದರೆ ಸಾಲ ಒದಗಿಸುವಂಥದ್ದು. ಸರ್ಕಾರ ಗ್ಯಾರಂಟಿಯನ್ನು ಕೊಡುತ್ತೆ ಆ ಒಂದು ಉದ್ಯಮದಾರರಿಗೆ ಸಂಬಂಧಿಸಿದಂತೆ ಅನ್ನುವಂಥದ್ದನ್ನು ಪ್ರಮುಖವಾಗಿ ಇಲ್ಲಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಮುಂದಿಂದು INS ವಗೀರ್, ಬಹಳ ಇಂಪಾರ್ಟೆಂಟು. INS
ವಗೀರ್. ಸೊ ಇಂಡಿಯನ್ ನೇವಿಯಲ್ಲಿ ಈ ಒಂದು ಸಬ್ಮರೀನ್ ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರೀನನ್ನು ಇಂಡಕ್ಟ್ ಮಾಡಿರುವಂತಹ ಸಂದರ್ಭದಲ್ಲಿ ಇದು ನ್ಯೂಸಲ್ಲಿತ್ತು. ಸೊ INS ವಗೀರ್ ಒಂದು ಕಲಾವರಿ ಕ್ಲಾಸಿಗೆ ಕಲಾವರಿ ಕ್ಲಾಸ್ ಅಂತಂದರೆ ಆ ಕಲಾವರಿ ಒಂದು ಕ್ಲಾಸ್ನ ಅಡಿಯಲ್ಲಿ ಬೇರೆ ಬೇರೆ ಸಬ್ಮರೀನ್ಸ್ಗಳನ್ನು ತಯಾರು ಮಾಡಲಾಗಿತ್ತು. ಉದಾಹರಣೆಗೆ INS ಕರಂಜ್ ಆಯಿತು, INS ಕಂಧೇರಿ ಆಯಿತು, INS ಕಲವರಿ ಆಯಿತು, INS ವಗಶೀರ್ ಆಯಿತು. ಸೊ ಹೀಗೆ ವಿವಿಧವಾದಂತಹ INS ಅಥವಾ ಸಬ್ಮರೀನ್, ಇಂಡಿಯನ್ ನೇವಿ ಸಬ್ಮರೀನ್ ಅಂತಲೇ ಕರಿತೀವಿ. ಸೊ ಇಂಡಿಯನ್ ನೇವಿ ಸಬ್ಮರೀನ್ಗಳನ್ನು ತಯಾರಿಸಲಾಗಿತ್ತು. ಈ ಇಂಡಿಯನ್ ನೇವಿ ಸಬ್ಮರೀನ್ಗಳನ್ನು ತಯಾರಿಸಿದಂಥದ್ದು ಕಲವರಿ ಕ್ಲಾಸ್ನಲ್ಲಿ. ಆ ಕಲವರಿ ಕ್ಲಾಸ್ನ ಇನ್ನೊಂದು INS ವಗೀರ್ ಅನ್ನುವಂಥದ್ದನ್ನು ಈಗ ಇಂಡಿಯನ್ ನೇವಿಗೆ ಒದಗಿಸಿರುವಂಥದ್ದು. ಇವುಗಳನ್ನು ತಯಾರಿಸ್ತಾ ಇರುವಂತಹ ಪ್ರಾಜೆಕ್ಟ್ ಪ್ರಮುಖವಾಗಿ ಪ್ರಾಜೆಕ್ಟ್ 75 ಅಂತಲೇ ಕರಿತೀವಿ. ಪ್ರಾಜೆಕ್ಟ್ 75. ಸೊ ಈ ಒಂದು ಪ್ರಾಜೆಕ್ಟ್ 75ರ ಅಡಿಯಲ್ಲಿ ಈ ಸಬ್ಮರೀನ್ಸ್ಗಳನ್ನು ತಯಾರಿ ಮಾಡ್ತಾ ಇರುವಂಥದ್ದು ಭಾರತದಲ್ಲಿ. ಸೊ 2030ರಷ್ಟೊತ್ತಿಗೆ ಭಾರತ ಪ್ರಮುಖವಾಗಿ ಸಬ್ಮರೀನ್ಸ್ಗಳನ್ನು ಭಾರತದಲ್ಲಿ ತಯಾರಿಸುವಂತಹ ಒಂದು ಶಕ್ತಿಯನ್ನು ಪಡ್ಕೊಳ್ಳುವಂಥದ್ದು ಈ P75 ಅಥವಾ ಪ್ರಾಜೆಕ್ಟ್ 75ನ ಮೂಲ ಉದ್ದೇಶವಾಗಿರ್ತದೆ. ಅದರ ಭಾಗವಾಗಿ ಈ ಒಂದು INS ವಗೀರನ್ನು ಜಾರಿಗೆ ತಂದಿರುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ನೆಕ್ಸ್ಟ್ ಮುಂದಿನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್. ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್. ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಥವಾ ಇದೇ ರೀತಿಯ ಹೆಸರು ನೀವು ಕೇಳಿರ್ತೀರ. ಈ ಎರಡೂ ಸೇಮ್ ಇದ್ದಾವೆ, ಬಟ್ ಈ ಬ್ಲಾಕ್ ಬದಲಿಗೆ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಆಗಿತ್ತು. ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಪ್ರಮುಖವಾಗಿ ಭಾರತದಲ್ಲಿ 2018ರಲ್ಲಿ ಶುರು ಮಾಡಲಾಗಿತ್ತು. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ದೇಶದಲ್ಲಿ ಸುಮಾರು 112 ಡಿಸ್ಟ್ರಿಕ್ಟ್ಸ್ಗಳನ್ನು ಐಡೆಂಟಿಫೈ ಮಾಡಿ ಅವುಗಳಿಗೆ ಪ್ರತ್ಯೇಕವಾಗಿ ಮುಂದೆ ಬರುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡುವಂಥದ್ದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್ಸ್ನ ಮೂಲ ಉದ್ದೇಶವಾಗಿತ್ತು. ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್ಗಳನ್ನು 2018ರಲ್ಲಿ ಜಾರಿಗೆ ತರಲಾಗಿತ್ತು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಈಗ ಭಾರತ ಸರ್ಕಾರ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಸುಮಾರು 500 ಬ್ಲಾಕ್ಸ್ಗಳನ್ನು ಐಡೆಂಟಿಫೈ ಮಾಡಿ 28 ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳಿಂದ ಈ 500 ಬ್ಲಾಕ್ಸ್ಗಳನ್ನು ಐಡೆಂಟಿಫೈ ಮಾಡಿ ಈ ಐಡೆಂಟಿಫೈಡ್ 500 ಬ್ಲಾಕ್ಸ್ಗಳನ್ನು ಡೆವಲಪ್ ಮಾಡುವಂತಹ ಕಡೆಗೆ ಯಾವುದು ಅತಿ ಹೆಚ್ಚು ಹಿಂದುಳ್ಕೊಂಡಿದ್ದಾವೆ ಅವುಗಳ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂತೆ ಅನುಕೂಲ ಮಾಡಿಕೊಡುವಂಥದ್ದು ಈ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ನ ಮೂಲ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದನ್ನು ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗಿದೆ. ಓಕೆ, ಗೊತ್ತಾಯ್ತಲ್ಲ? ನೆಕ್ಸ್ಟ್ ಮುಂದಿನ ಒಂದು ಪ್ರಮುಖವಾದಂತಹ ಆರ್ಟಿಕಲ್ ಸೊ ಇದನ್ನು ಮೊದಲನೇ ಹಂತದ ವಿಡಿಯೋನಾಗಿ ಇಟ್ಕೊಳ್ಳೋಣ. ಎರಡನೇ ಹಂತದ ವಿಡಿಯೋ ಇದೇ ತಿಂಗಳಿಗೆ ಸಂಬಂಧಿಸಿದಂತೆ ಇನ್ನೊಂದು ವಿಡಿಯೋಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ಡಿಸ್ಕಷನ್ ಇಲ್ಲಿಗೆ ನಿಲ್ಲಿಸ್ತೀನಿ. ಮತ್ತೆ ಹೊಸ ಸಂಚಿಕೆಯಲ್ಲಿ ಹೊಸ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಭೇಟಿಯಾಗೋಣ. ಸೊ ಹೋಪ್ಫುಲಿ ನಿಮಗೆ ಮಾಹಿತಿಗಳು ಅರ್ಥ ಆಗ್ತಿದೆ, ತಿಳ್ಕೊತಿದ್ದೀರಾ. ಏನಾದರೂ ಫೀಡ್ಬ್ಯಾಕ್ಸ್ ಇದ್ದಂತಹ ಸಂದರ್ಭದಲ್ಲಿ, ಸಜೆಷನ್ಸ್ ಇದ್ದಂತಹ ಸಂದರ್ಭದಲ್ಲಿ ದಯವಿಟ್ಟು ನಮ್ಮ ವಾಟ್ಸಪ್ ನಂಬರ್ಸಿಗೆ ಅಥವಾ ಆಫೀಸ್ ನಂಬರ್ಗೆ ಸಂಪರ್ಕಿಸಿ ಮಾಹಿತಿಯನ್ನು ಒದಗಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋ ಇದೇ ಜನವರಿ ತಿಂಗಳಿಗೆ ಸಂಬಂಧಿಸಿದಂತೆ ದಯವಿಟ್ಟು ವೀಕ್ಷಿಸಿ ಹಾಗೂ ಮಾಹಿತಿಯನ್ನು ತಿಳ್ಕೊಳ್ಳಿ.